ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಮಾಡೋದರ ಬದಲಾಗಿ 15 ದಿವಸಕ್ಕೆ 3 ತಿಂಗಳಿಗೆ ಆಗಾಗ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತಾರೆ, ಅದನ್ನೇ ಚರ್ಚೆ ಮಾಡೋದಾಗ್ಬಿಟ್ಟಿದೆ. ನೋಡಿ, ಕೋಗಿಲು ಕ್ರಾಸ್ನ ಪಕ್ಕೀರ ಮತ್ತು ವಾಸಿಂ ಬಡಾವಣೆಯ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಅಕ್ರಮ ವಲಸಿಗರು ಮತ್ತು ಅಕ್ರಮ ನಿವಾಸಿಗಳಿದ್ದಾರೆ ಅಂತ ಹೇಳಿ ತೆರವು ಕಾರ್ಯಾಚರಣೆ ಆಗುತ್ತೆ. ರೈಟ್, ಅದನ್ನು ಏಕಾಏಕಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ದೊಡ್ಡ ಹೋಮ್ವರ್ಕ್ ಕೂಡ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಆಗಿರುವಂತಹ ತೆರವು ಕಾರ್ಯಾಚರಣೆ ಯಾವಾಗ ಕೆ.ಸಿ. ವೇಣುಗೋಪಾಲ್ ಅವರಿಂದ ಸ್ಪಷ್ಟ ಸೂಚನೆ ರವಾನೆ ಆಗುತ್ತೆ. ಅವರಿಗೆ ಪುನರ್ವಸತಿ ಕಲ್ಪಿಸುವಂಥ ನಿಟ್ಟಿನಲ್ಲಿ ಮಹತ್ತರ ಮಾನವೀಯ ನಿರ್ಧಾರವನ್ನು ಕರ್ನಾಟಕ ಕಾಂಗ್ರೆಸ್ ತೆಗೆದುಕೊಂಡಿದೆ. ಕೇರಳ ಇದನ್ನು ಪ್ರಸ್ತಾಪ ಮಾಡುತ್ತೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಕುರಿತಂತೆ ಟೀಕೆ ಮಾಡ್ತಾ ಇದ್ದಂತೆ ಅಲ್ಲಿ ಅಧಿಪತ್ಯವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಪ್ರಯತ್ನದಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್ ಅವರು ಕೊಟ್ಟಿರುವಂಥ ಸ್ಪಷ್ಟ ಸೂಚನೆಯನ್ನು ಚಾಚೂ ಚಪ್ಪದೆ ಇಲ್ಲಿ ಪಾಲನೆ ಮಾಡಿದ್ದಾಗಿದೆ. ಇದು ಒಂದು ಭಾಗ. ಆದರೆ ಇದಿಷ್ಟಕ್ಕೆ ಸೀಮಿತವಾ, ಇಲ್ಲಿ ಮುಗ್ದೋಯ್ತು ಅಂತ ಅಂದ್ಕೊಂಡ್ರೆ ನೋ, ಇದು ಒಂದು ರೀತಿ ರೀಸ್ಟಾರ್ಟ್ ಎಂಬ ವಾತಾವರಣ ನಿರ್ಮಾಣವಾಗಿದೆ. ಯಾಕೆಂದರೆ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಕೋಗಿಲು ಅನ್ನುವಂಥ ಹೆಸರನ್ನು ಪ್ರಸ್ತಾಪ ಮಾಡದೆ ಕರ್ನಾಟಕದ ಈ ಬಡಾವಣೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಕರ್ನಾಟಕ ವಿಶೇಷವಾಗಿ ಹಲವಾರು ಸುದ್ದಿಗೆ ಸದ್ದುಗದ್ದಲವನ್ನು ಎಬ್ಬಿಸುತ್ತೆ. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದನ್ನು ಮಾಡಿದ್ರೆ, ಹಾಗಾದರೆ ಪಾಕಿಸ್ತಾನ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾತಾಡ್ತಾ ಅನ್ನೋದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಮಾತಾಡಬೇಕಾಗಿದೆ. ನಾನು ದಿವ್ಯಶ್ರೀ. ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ, ಯಾವುದೇ ನಿರ್ಧಾರವನ್ನು ಆಡಳಿತ ಅಥವಾ ವಿಪಕ್ಷಗಳು ತೆಗೆದುಕೊಂಡ್ರೂ ಕೂಡ ಇದರಲ್ಲಿ ಏನು ರಾಜಕೀಯ ಇರ್ಬೋದು ಅಂತ ಹೇಳಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಅಂದರೆ ಅದನ್ನು ಆಯ್ಕೆ ಮಾಡಿರುವಂಥ ಸೋ ಕಾಲ್ಡ್ ಜನಪ್ರತಿನಿಧಿಗಳು. ಹೌದು, ಈಗ ನೋಡಿ, ಬಹಳ ಮುಖ್ಯವಾಗಿ ಆಗಿರುವಂಥ ಬೆಳವಣಿಗೆಯನ್ನೇ ನಾನು ಉಲ್ಲೇಖ ಮಾಡ್ತಾ ಹೋಗ್ತೀನಿ. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿದ್ರಲ್ಲಿ, ಅಂದರೆ ಅಕ್ರಮ ವಲಸಿಗರು, ರೋಹಿಂಗ್ಯಾಗಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದನ್ನು ತೆರವು ಮಾಡಬೇಕಾಗಿತ್ತು. ಏಕಾಏಕಿ ತಗೊಳ್ಳುವಂಥ ನಿರ್ಧಾರ ಅಲ್ಲ. ಇವತ್ತು GBA ವ್ಯಾಪ್ತಿಯಿಂದ ಒಂದು ಸ್ಯಾಟಲೈಟ್ ಫೋಟೋ ಕೂಡ ರಿಲೀಸ್ ಮಾಡಲಾಗಿದೆ. 2016 ಬಿಫೋರಲ್ಲಿ ಮನೆಗಳೇ ಇರಲಿಲ್ಲ ಅನ್ನೋದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸುವ ಒಂದು ಪ್ರಯತ್ನ ಅದು ಒಂದು ಭಾಗ ಆಯಿತು. ಅಂದರೆ ಅಲ್ಲಿ ಅಕ್ರಮ ನಿವಾಸಿಗಳಿದ್ರು, ಅವರನ್ನು ತೆರವು ಮಾಡಬೇಕು. ಇದು ಸರ್ಕಾರಿ ಜಾಗ ಅನ್ನೋದನ್ನು ಅಲ್ಲಿ ಸ್ಪಷ್ಟಪಡಿಸಬೇಕು. ಈ ನಿಟ್ಟಿನಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಣಯ. ರೈಟ್, ಇಟ್ ಈಸ್ ಅ ಗುಡ್ ಮೂವ್. ಈಗ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅಥವಾ ಯಾರೇ ಆಗಿದ್ರೂ ಕೂಡ ಅಕ್ರಮ ನಿವಾಸಿ, ಅಕ್ರಮ ವಲಸಿಗರಿದ್ದಾರೆ ಅನ್ನೋದಾದರೆ ಅವ್ರನ್ನ ತೆರವು ಮಾಡಬೇಕು. ಇಟ್ ಈಸ್ ಅ ಗುಡ್ ಡಿಸಿಷನ್. ಬಟ್ ಅಷ್ಟರಲ್ಲೇ ಒಂದು ಸ್ಪಷ್ಟ ಸಂದೇಶ ಬರುತ್ತೆ. ಯಾರದು? ಕೆ.ಸಿ. ವೇಣುಗೋಪಾಲ್ ಅವರು. ಬೇಡ, ಇದನ್ನು ಸೂಕ್ಷ್ಮ ಗಂಭೀರ ವಿಚಾರ, ಇದನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನುವಂಥ ಸೂಚನೆ ಕೊಡುತ್ತಿದ್ದಂಗೆಯೇ ಪುನರ್ವಸತಿ ಕಲ್ಪಿಸುವಂತಹ ಸೋಕಾಲ್ಡ್ ಹೇಳಿಕೆಗಳು ಇವತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಬಾಯಿಂದ ಬರುತ್ತೆ. ಆ ನಂತರದ ಸಂದರ್ಭದಲ್ಲಿ ಮಹತ್ತರ ಬೆಳವಣಿಗೆಗಳು ನಡೆದಿದೆ. ಇದರ ನಡುವೆ ನೋಡಿ, ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಒಂದು ಟ್ವೀಟನ್ನು ಮಾಡ್ತಾರೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ, ಮುಸ್ಲಿಮರ ಮನೆಗಳು ಧ್ವಂಸವಾಗಿದೆ ಅನ್ನುವಂಥ ಪೋಸ್ಟ್. ಹಾಗಾದರೆ ಇದು ತಾಹಿರ್ ಅಂದ್ರಾಬಿ ಈ ವಿಚಾರವನ್ನೇ ಪ್ರಸ್ತಾಪ ಮಾಡಿ ಹಾಕಿರುವಂಥ ಪೋಸ್ಟ್ ಅನ್ನೋದು ಸದ್ಯದ ಪ್ರಶ್ನೆ. ರೈಟ್, ಕೋಗಿಲು ಬಡಾವಣೆಯ ಹೆಸರನ್ನು ಪ್ರಸ್ತಾಪಿಸದೆ ಗಂಭೀರ ಆರೋಪ ಮಾಡ್ದಂಗೆ ಕಾಣ್ತಾ ಇದೆ. ಭಾರತ ವಿದೇಶಾಂಗ ಇಲಾಖೆ ವಕ್ತಾರ ಜೈಶ್ವಾಲ್ ಅವರು ಇದಕ್ಕೆ ಸರಿಯಾದಂಥ ತಿರುಗೇಟನ್ನು ಕೊಟ್ಟಿದ್ರು ಕೂಡ ಈ ಒಂದು ಕೋಗಿಲು ಬಡಾವಣೆಯ ಅಕ್ರಮ ನಿವಾಸಿಗಳ ಅಲ್ಲಿಂದ ಕಳಿಸುವಂಥ ಪ್ರಯತ್ನ ಈ ಮಟ್ಟಕ್ಕೆ ಸದ್ದುಗದ್ದಲವನ್ನು ಎಬ್ಬಿಸ್ತಿದೆಯಾ? ಪಾಕಿಸ್ತಾನ ಈಸ್ ರಿಯಾಕ್ಟಿಂಗ್. ಪಾಕಿಸ್ತಾನ ಇದರ ಬಗ್ಗೆ ಮಾತಾಡ್ತಿದೆಯಾ ಅನ್ನುವಂಥ ಪ್ರಶ್ನೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡಬೇಕಾಗುತ್ತೆ. ಇದರ ನಡುವೆ JDS ಕೂಡ ತನ್ನ ಟ್ವೀಟ್ ಖಾತೆಯಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಯಾಕಂತ ಹೇಳಿದ್ರೆ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಅಂದ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಾದಂಥ ಹಲವಾರು ಪ್ರಮುಖ ವಿಚಾರಗಳಿದೆ. ಅದರಲ್ಲಿ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಬಹಳ ಮುಖ್ಯವಾಗಿ ನೋಡಿ, ಕಳೆದ 2-3 ಇನ್ಸಿಡೆಂಟ್ಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇರಳಕ್ಕೆ ಕೊಡಿರುವಂತಹ ಕೊಡುಗೆಗಳನ್ನು ಇಲ್ಲಿ ಕಾಂಗ್ರೆಸ್ ಉಲ್ಲೇಖ ಮಾಡಿಬಿಟ್ಟು, ಸಿದ್ದರಾಮಯ್ಯನವರ ಕೊಡುಗೆ ನೋಡಿ ಹೆಂಗಿದೆ, ಚೇಟಾ ಸಿದ್ದರಾಮಯ್ಯ ಅಂಥೇಳಿ ಟೀಕೆ ಮಾಡಿಯೇ ನೋಡಿ, ಕರ್ನಾಟಕದಲ್ಲಿ ಎಷ್ಟೋ ಜನ ಮನೆಗಳನ್ನು ಕಳ್ಕೊಂಡಿದ್ದಾರೆ, ಮನೆಗಳೇ ಇಲ್ಲ, ಅವ್ರ ಬಗ್ಗೆ ನಿಮಗೆ ಮಾನವೀಯತೆ ಅನ್ನೋದಿಲ್ಲ, ನಿಮಗೆ ಕೇರಳದ ಬಗ್ಗೆ ನೋಡಿ ಎಷ್ಟೊಂದು ಮಾನವೀಯತೆ, ಇದು ಯಾವ ಕಾರಣಕ್ಕೆ ಅಂತ ಪ್ರಶ್ನೆ ಮಾಡಿದೆ. ಸೊ ಇದನ್ನೆಲ್ಲ ನಾವು ಡೀಟೇಲಾಗಿ ಇವತ್ತು ಮಾತಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಯಾರು ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡೋಕ್ಕೆ ನಾವು ರೆಡಿ ಇಲ್ಲ.
ಅವ್ರ ಮೇಲೆ ಯಾರು ಮಾಡಿದ್ದಾರೋ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಂಗಡಿಯವರೇ ಕೆಲವೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟನ್ನು ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದರೆ ಕೆಲವುದು ನಮ್ಮವರು ಕೆಲವು ಹಿಂದೆ ಕೆಲವು ಭಾಗದಲ್ಲಿ ವಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ಕೆ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಡಾಕ್ಯುಮೆಂಟ್ಗಳ ಜಿನೈನ್ ವೋಟರ್ ಲಿಸ್ಟು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇತ್ತು ಅಂತಂದರೆ ಕೆಲವರಿಗೆ ರಿಯಾಬಿಲಿಟ್ ಮಾಡುವಂಥ ಕೆಲಸ ನಾವು ಮಾಡಿ. ಅವರು ಹೇಳಿರ್ಬೋದು, ಅವ್ರಿಗೆ ಯಾರೋ ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದರೂ ಇದ್ದಾರೇನೋ ಅಲ್ಲಿ ಗೊತ್ತಿಲ್ಲ. ಆ ಒಂದು 100 ಜನರ ಮಧ್ಯದಲ್ಲಿ ಆದರೆ ಅವ್ರು ಹೇಳಿದ್ರು ಅಂತ ಮಾಡೋದಕ್ಕೂ ಹೋಗಿಲ್ಲ. ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡಬೇಕು ಅಂತ ಬೇರೆ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟಿದಾವೆ. ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನ ಕೊಟ್ಟಿದೆ, ಪರಿಹಾರ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಅಷ್ಟೇ ಇದ್ರೆ ಅಂದ್ರೆ ಕೇರಳದ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಮಾಡಿರೋದಲ್ಲ. ಇದು ಕೇರಳದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅದರಲ್ಲಿ ಮೂಗು ತೂರಿಸುವಂತ ಕೆಲಸ ಮಾಡೋದಕ್ಕಾಗೋದಿಲ್ಲ, ಮಾಡ್ಲೂಬಾರ್ದು. ನಾವು ಹೋಗಿ ಕೇರಳದಲ್ಲಿ ಟ್ರಿವಾಂಡ್ರಮ್ನಲ್ಲೋ ಕ್ಯಾಲಿಕಟ್ನಲ್ಲೋ ಇಂಥದ್ದೇ ಘಟನೆ ಆದಾಗ ನಾವು ಹೋಗಿ ಹೇಳಕ್ಕಾಗುತ್ತಾ? ಅವ್ರು ಯಾರು ರೀ ನಮ್ಮಲ್ಲಿ ಹೇಳಕ್ಕೆ? ಅವರು ಪಾಕಿಸ್ತಾನ ಅವ್ರು ಯಾರು ನಮ್ಮ ದೇಶದ ಬಗ್ಗೆ ಹೇಳಕ್ಕೆ? ಅವ್ರು ಏನು ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನು ಸಂಬಂಧ? ಅವ್ರಿಗೆ ಪಾಕಿಸ್ತಾನ್ಗೂ ನಮಗೂ ಏನೇನು ಸಂಬಂಧ ಇಲ್ಲ. ಮುಸ್ಲಿಮರಿಗೆ ಮೋಸ ಮಾಡ್ತಿದೆ, ತೊಂದರೆ ಕೊಡ್ತಾರೆ. ಅವ್ರು ಯಾರು ರೀ? ನಾವಿಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡೋಕ್ಕೆ ಹೇಳ್ಕೊಳಕ್ಕೆ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ. ಆ ಬಡತನ ಇದೆಯಲ್ಲ ಅದು ನೋಡ್ಕೊಳ್ಳೋಕೆ ಹೇಳಿ. BDAಗೆ, BBMPಗೆ, ಸ್ಲಮ್ ಬೋರ್ಡ್ಗೆ, ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾನೆ. ಆದರೆ ಮನೆ ಅಲೋಕೇಶನ್ ಯಾರಿಗೂ ಆಗಿಲ್ಲ. ಆದರೆ ಯಾರೋ ಅಕ್ರಮ ವಲಸಿಗರಿದ್ದಾರೆ, ಪಕ್ಕದ ರಾಜ್ಯದವರು ಕಮೆಂಟ್ ಮಾಡಿದ್ರು, ವೇಣುಗೋಪಾಲ್ ಹೇಳಿದ್ರು, ಇದಕ್ಕೆ ತಕ್ಷಣ ಅವರಿಗೆ ಮನೆ ಅಲಾಟ್ ಆಗುತ್ತೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ವಲಸೆ ನಿಂತುಕೊಂಡ್ರೆ ಅವರಿಗೆ ಮನೆ ಸಿಗುತ್ತೆ. ಈ ಸಂದೇಶ ಇವತ್ತು ಹೋಗಿದೆ. ನೀವೇನು ಮಾಡಕ್ಕೆ ಹೊರಟಿದ್ದೀರಿ? ಕರ್ನಾಟಕ ರಾಜ್ಯದಲ್ಲಿ ನೀವು ಏನು ಮಾಡಕ್ಕೆ ಹೊರಟಿದ್ದೀರಿ? ಯಾರಿಗೆ ಮನೆ ಸಿಗಬೇಕು? ಇವರು ಯಾವಾಗ ಅರ್ಜಿ ಸಲ್ಲಿಸಿದ್ರು? ಮುಖ್ಯಮಂತ್ರಿಗಳು ಹೇಳ್ತಾರೆ ಅವರಿಗೆ 1 ಲಕ್ಷ ಪರಿಹಾರ ಕೊಡ್ತೀವಿ, 5 ಲಕ್ಷ BBMP ಕೊಡುತ್ತೆ. ಜಮೀರ್ ಖಾನ್ ಬಹಳ ಮುಂದೆ ಹೋಗಿ ನಾನು ಅವರಿಗೆ ಮನೆ ಅಲಾಟ್ ಮಾಡ್ತೀನಿ, ಅವರಿಗೆ ಬೀಗದ ಕೈ ಕೊಡ್ತೀನಿ. ಯಾರಿಗೆ ಬೀಗದ ಕೈ ಕೊಡ್ತೀರಿ ನೀವು? ಕನ್ನಡಿಗರಿಗೆ ಕರ್ನಾಟಕದಲ್ಲಿ 16 ವರ್ಷಗಳಿಂದ ನೆಲೆಸಿರುವವರಿಗೆ, ಬೆಂಗಳೂರಲ್ಲಿ ನೆಲೆಸುವವರಿಗೆ ಎಷ್ಟು ಮನೆ ಕೊಟ್ರಿ ನೀವು? ಅವರಿಗೆ ಬೀಗದ ಕೈ ಯಾವ ಕೊಡ್ತೀರಿ? BDAಗೆ, BBMPಗೆ, ಸ್ಲಮ್ ಬೋರ್ಡ್ಗೆ, ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ. ಇದನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈಗ ಕರ್ನಾಟಕ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಈಗ ನೋಡಿ, ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಯಾರಾದರೂ ಅಕ್ರಮ ನಿವಾಸಿಗಳು ಯಾವುದಾದ್ರು ಜಾಗವನ್ನು ಎನ್ಕ್ರೋಚ್ ಮಾಡ್ಕೊಂಡಿದ್ರೆ, ಅಲ್ಲಿ ಅತಿಕ್ರಮಣವನ್ನು ಮಾಡ್ಕೊಂಡಿದ್ರೆ ಅವ್ರನ್ನ ಅಲ್ಲಿಂದ ಒಕ್ಕಲೆಬ್ಬಿಸಬೇಕು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅಕ್ರಮ ನಿವಾಸಿಗಳಾಗಿದ್ದರೆ ಬೇರೆ, ಅಕ್ರಮ ವಲಸಿಗರಾಗಿದ್ದರೆ ಬೇರೆ. ಈ ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೊಂಡು ಡೀಟೇಲಾಗಿ ಹೋಗೋಣ. ಅಕ್ರಮ ನಿವಾಸಿಗಳು ಕರ್ನಾಟಕದವರೇ ಆಧಾರ್ ಕಾರ್ಡು, ವೋಟರ್ ID ಹೊಂದಿದ್ದಾರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಪರ್ಯಾಯ ಪುನರ್ವಸತಿ ಕಲಿಸೋದ್ರಲ್ಲಿ ದೇರ್ ಇಸ್ ಅ ಮೀನಿಂಗ್. ಅಕ್ರಮ ವಲಸಿಗರಿದ್ದಾರೆ, ಅವರು ಡ್ಯೂಪ್ಲಿಕೇಟ್ ಆಧಾರ್, ವೋಟರ್ ID ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನೀವು ಪುನರ್ವಸತಿ ಕಲ್ಪಿಸ್ತೀರಿ ಅನ್ನೋದಾದರೆ ಕ್ವಶನ್ ಮಾರ್ಕ್. ಏನು ಮಾಡ್ತಾ ಇದ್ದೀರಿ ಅಂತ. ಇದು ಒಂದು ಭಾಗ. ಎರಡನೇದಾಗಿ, ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಮನೆಯೇ ಇಲ್ಲದೆ, ಸೂರೇ ಇಲ್ಲದೆ, ಇನ್ನೂ ಶೆಡ್ಗಳಲ್ಲಿ ವಾಸ ಮಾಡೋ ಬೇಕಾದಷ್ಟು ಜನ ಇರಬೇಕಾದ್ರೆ ನಿಮಗೆ ಈ ಕೋಗಿಲು ಕ್ರಾಸ್ನ ವಾಸಿಂ ಮತ್ತು ಆ ಬಡಾವಣೆಯ ನಿವಾಸಿಗಳ ಮೇಲೆ, ಈ ಒಂದು ಫಕೀರ ಬಡಾವಣೆಯ ನಿವಾಸಿಗಳ ಮೇಲೆ ಮೃದು ಧೋರಣೆ ಯಾಕೆ ಅನ್ನೋದು ಇನ್ನೊಂದು ಪ್ರಶ್ನೆ. ಮೂರನೇ ಪಾಯಿಂಟಿಗೆ ಬರೋಣ. JDS ಉಲ್ಲೇಖ ಮಾಡಿರೋದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೇರಳದ ಕುರಿತಂಥ ಮೃದು ಧೋರಣೆ. ಕಳಸತಿ ಆನೆ, ನಮ್ಮ ಆನೆ, ಕರ್ನಾಟಕದ ಆನೆ, ಅದು ತೊಂದರೆ ಕೊಡ್ತು ಅಂತ ಹೇಳಿ 15 ಲಕ್ಷ ಸ್ಯಾಂಕ್ಷನ್ ಆಗುತ್ತೆ. ಮಗದೊಂದು ಕಡೆ 10 ಕೋಟಿ 100 ಮನೆಗಳಿಗೆ ಅಂಥೇಳಿ ವಿನಿಯೋಗ ಮಾಡ್ತಾರೆ. ಈ ಕೇರಳದ ಬಗ್ಗೆ ಇರುವಂಥ ಮೃದು ಧೋರಣೆ ಕರ್ನಾಟಕದ ಮೇಲೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಪಾಯಿಂಟ್, ಅದನ್ನು ನಾವು ರಾಜಕೀಯವಾಗಿ ನೋಡಬೇಕಾಗತ್ತೆ. ಏನದು ಅಂತ ಹೇಳಿದ್ರೆ,
LDF ಏನಾದರೂ ಮುಂದಿನ 2026 ಚುನಾವಣೆಯಲ್ಲಿ ಕೇರಳದಲ್ಲಿ ಆಧಿಪತ್ಯವನ್ನು ಸಾಧಿಸ್ತು ಅನ್ನೋದಾದರೆ KC ವೇಣುಗೋಪಾಲ್ ಅವರು ಅಲ್ಲೊಂದು ಕಣ್ಣಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ತಾವು ಅಲಂಕರಿಸೋದಕ್ಕೆ ಸಾಧ್ಯವೇನೋ ಅಂತ ಹೇಳಿ. ಅದಕ್ಕೆ ಈ ಪೂರ್ವ ತಯಾರಿನ, ಅದಕ್ಕೆ ನೀವು ಕರ್ನಾಟಕದ ಹಣವನ್ನು, ಜನರ ದುಡ್ಡನ್ನು, ಜನರ ಬೆವರನ್ನು ನೀವು ಬಳಸ್ಕೊಳ್ತಿದ್ದೀರಾ ಅನ್ನೋದು ಮತ್ತೊಂದು ಪ್ರಶ್ನೆ. ಇನ್ನೂ ಒಂದಿದೆ, ವಿ ಹ್ಯಾವ್ ಟು ಥಿಂಕ್. ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳು 108 ಇದ್ದಾವೆ. ನೀವು 3 ದಿವಸಕ್ಕೆ 30 ದಿವಸಕ್ಕೆ ಇಂಥ ಸಬ್ಜೆಕ್ಟನ್ನು ಕೊಡ್ತಾ ಇದ್ದೀರಿ, ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ. ಬೇಕಾದಷ್ಟು ಸಮಸ್ಯೆಗಳು ಇವತ್ತು ನಾವು ಗೃಹಲಕ್ಷ್ಮಿ ಕೇಳೋಂಗಿಲ್ಲ, ಅಥವಾ ಗೃಹಜ್ಯೋತಿ ಕೇಳೋಂಗಿಲ್ಲ, ಅನ್ನಭಾಗ್ಯ ಕೇಳೋಂಗಿಲ್ಲ, ರಸ್ತೆ ಕೇಳೋಂಗಿಲ್ಲ, ಗುಂಡಿ ಕೇಳೋಂಗಿಲ್ಲ, ಇನ್ನು ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿದರೆ ಇದನ್ನೇನಾದ್ರು ಕ್ವಶ್ಚನ್ ಮಾಡಿಬಿಟ್ರೆ ಜನ, ಹಾಗಾಗಿ ನೀವು ಸಬ್ಜೆಕ್ಟ್ ಕೊಡ್ತಾ ಇದ್ದೀರಿ, ನಾವು ಚರ್ಚೆ ಮಾಡ್ತಿದ್ದೀವಿ. ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ಇವತ್ತು ನಾವು ಡೀಟೇಲಾಗಿ ಮಾತಾಡಬೇಕಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರರಾಗಿರುವಂಥ ಅಶ್ವಿನಿ ಅವರಿದ್ದಾರೆ, ನಮಸ್ಕಾರ. ನಾಗೇಂದ್ರ ಅವರೇ, ಹೇಳಿ, ಏನು ಹೇಳಬೇಕು? ಪುನರ್ವಸತಿ ಕಲ್ಪಿಸುವಂಥ ನಿಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ದೊಡ್ಡ ಮಟ್ಟದ ಯೋಚನೆಯನ್ನು, ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಒಂದು ಭಾಗ. ಆದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಭಾರತದಾದ್ಯಂತ ಸದ್ದು ಮಾಡಿತು. ಇವತ್ತು ನೋಡಿ, ಅಕ್ರಮ ವಲಸಿಗರನ್ನು ತೆರವು ಮಾಡಿದ್ದಲ್ಲಿಂದ ದೇಶದಾದ್ಯಂತ, ವಿದೇಶದಲ್ಲೂ ಕೂಡ ಸದ್ದು ಮಾಡಿದೆ. ಪಾಕಿಸ್ತಾನ ಇಸ್ ರಿಯಾಕ್ಟಿಂಗ್. ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಕೊಟ್ವಿ ಅಂತ ಇವತ್ತು 7 ಕೋಟಿ ಜನ ಕನ್ನಡಿಗರು ಇವತ್ತು ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಪಾಕಿಸ್ತಾನ ಮಾತಾಡುತ್ತಂತಂದ್ರೆ ನಾವು ಎಲ್ಲಿಗೋಗಿ ನಿಂತಿದ್ದೀವಿ? ಇವತ್ತು ನಮ್ಮ ರಾಜ್ಯನ ಎಲ್ಲಿ ತಗೊಂಡೋಗಿ ಕೊಡ್ತಾ ಇದ್ದೀವಿ? ಇಡೀ ದೇಶ ತಗೊಂಡೋಗಿ ಯಾರ ಕೈ ಕೊಡ್ತಾ ಇದ್ದೀವಿ? ಆ ಒಂದು ಪಾಕಿಸ್ತಾನ ಇವತ್ತು ನಮ್ಮ ರಾಜ್ಯದ ದೇಶದ ಬಗ್ಗೆ ಹೀನಾಯ ಪರಿಸ್ಥಿತಿ ಮಾತಾಡೋಂಥ ಪರಿಸ್ಥಿತಿ ತಂದುಕೊಟ್ಟವ್ರು ಯಾರಾದರೂ ಇದ್ರೆ ಅದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಡ್ DCM ಶಿವಕುಮಾರ್ ಅವರೇ ನೇರ ಹೊಣೆ. ಇದಕ್ಕೆ ಇವತ್ತು ಪಾಕಿಸ್ತಾನದಲ್ಲಿ ವಿಜೃಂಭಿಸ್ತದೆ. ಅವರು ಡಿಜಿಟಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ಫೋಟೋ ಬರ್ತಾ ಇದೆ. ಇವತ್ತು ಆಗಿರೋಂಥ ಸನ್ನಿವೇಶನ ಪಾಕಿಸ್ತಾನ ಗುರುತಿಸಿ ನಮ್ಮ ದೇಶನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನ ಕುಗ್ಗಿಸ್ತಾ ಇದೆ. ಇದಕ್ಕೆಲ್ಲ ನೇರ ಹೊಣೆ ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಇವತ್ತು ಏನು ವಲಸಿಗರು, ಕೇರಳ ವಲಸಿಗರ, ಇಲ್ಲ ಬಾಂಗ್ಲಾದೇಶ ವಲಸಿಗರ, ಇಲ್ಲ ಕರ್ನಾಟಕ ವಲಸಿಗರ ಅದನ್ನ ಫೈಂಡ್ ಔಟ್ ಮಾಡೋಷ್ಟು ಒಂದು ಅಧಿಕಾರಿಗಳು ವರ್ಗನೇ ಇಲ್ವಾ ಅಲ್ಲಿ? ಇವತ್ತು ಅಲ್ಲಿ MLA ಶಾಸಕರು ಇಲ್ವಾ ಅಲ್ಲಿ? ಅಂದ್ರೆ ಇವರು ಒಂದು ವೋಟ್ ಬ್ಯಾಂಕ್, ಮತ ಬ್ಯಾಂಕ್ಗೋಸ್ಕರ ಬಾಂಗ್ಲಾದೇಶರು ವೋಟ್ ಬ್ಯಾಂಕ್ ಮಾಡಿ ID ಕಾರ್ಡ್ ಮಾಡಿ ಹಕ್ಕುಪತ್ರಗಳು ಕೊಟ್ರ ಅನ್ನೋದು ಪ್ರಶ್ನೆ. ಇಲ್ಲ ಕೇರಳದವ್ರನ್ನ ಮತ ಬ್ಯಾಂಕ್ಗೋಸ್ಕರ ಇವರು ಹಕ್ಕುಪತ್ರಗಳು ಕೊಟ್ರ ಅಂತ ಪ್ರಶ್ನೆ. KV ಬಿಲ್ಲು, ವಾಟರ್ ಬಿಲ್ಲು ಮತ್ತೆ ಮುಂತಾದ ಮೂಲ ಸೌಕರ್ಯಗಳು ಕೊಟ್ರ ಅಂತ ಪ್ರಶ್ನೆ. ಇವತ್ತು ಇವರು ಅಕ್ರಮ ಬಡಾವಣೆ ಅಂತ ಇವರೇ ಘೋಷಣೆ ಮಾಡ್ಬಿಟ್ರು. ಹೌದ್ರಿ, ಅಕ್ರಮ ಬಡಾವಣೆ ಹೊಡೆದಿದೀವಿ ಅಂತ. ಇದೇ ರೀತಿ ಭೂ ಕಬಳಿಕೆ ಆಗಿರೋಂಥದ್ದಲ್ಲಿ BDA ಇರ್ಬೋದು, BBMP ಇರ್ಬೋದು, ಸ್ಲಮ್ ಬೋರ್ಡ್ಗಳು ಇರ್ಬೋದು, ನಿರಂತರ BDA ಕಾರ್ಯಜಾಲ ಮಾಡ್ತಾನೆ ಇರುತ್ತೆ, ನೆಲಸಮ ಮಾಡ್ತಾನೆ ಇರುತ್ತೆ. ಆದರೆ ಇದರ ಮುತುವರ್ಜಿ ವೇಣುಗೋಪಾಲ್ ಯಾಕೆ ವಹಿಸಿಲ್ಲ? ವೇಣುಗೋಪಾಲ್ ನಮ್ಮ ಸರ್ಕಾರ ಜನರಲ್ ಸೆಕ್ರೆಟರಿ ಅಂತ ಮಾತಾಡೋಂಥ DCM ಈ ರೀತಿ BDA ಡೆಮೊಲೇಷನ್ ಆದಾಗ, ಸ್ಲಮ್ ಬೋರ್ಡ್ ಡೆಮೊಲೇಷನ್ ಆದಾಗ, ಇದೇ ರೀತಿ BBMP ಡೆಮೊಲೇಷನ್ ಆದಾಗ, ಭೂ ಕಬಳಿಕೆ ಆದಾಗ ಟ್ವೀಟ್ ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆ. ಇದೇ ರೀತಿ ಕೇರಳ CM, ಅವ್ನು ಯಾರ್ರಿ ಕೇರಳ CM? ನಮ್ಮ ರಾಜ್ಯದ ಬಗ್ಗೆ ಮಾತಾಡಕ್ಕೆ, ಅವನ ರಾಜ್ಯದ ಬಗ್ಗೆ ನೋಡ್ಕೊಳ್ರಿ. ಅವನ ರಾಜ್ಯದಲ್ಲೇ ವಲಸೆ ಹೋಗ್ತಾ ಇದಾರೆ, ಉದ್ಯೋಗಗಳು ಸೃಷ್ಟಿ ಮಾಡಕ್ ಆಗ್ತಾ ಇಲ್ಲ. ಆತ ಒಂದು ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾನೆ. ಇವತ್ತು ಅವ್ರು ಬದುಕೋಕ್ಕೋಸ್ಕರ ನಮ್ಮ ರಾಜ್ಯನ ಅವಲಂಬಿಸಿದ್ದಾರೆ. ಇವತ್ತು ಆತ ಬಂದು ನಮ್ಮ ರಾಜ್ಯದ ಬಗ್ಗೆ ಮಾತಾಡಕ್ಕೆ ಏನ್ರಿ ಅಧಿಕಾರ ಅವ್ರಿಗೆ? ಯಾರಿಗೆ ಕೊಟ್ಟವ್ರ ಅಧಿಕಾರ ಇದನ್ನ? ಈ ಪರಿಸ್ಥಿತಿ ಬಂದ್ಬಿಡ್ತಾರ್ರಿ ಕಾಂಗ್ರೆಸ್. ಇವತ್ತು ನಾವು ಏನ್ ಹೇಳಕ್ ಬರ್ತಾ ಇದೆ ಅಂದ್ರೆ, ವಲಸಿಗರನ್ನ ಫೈಂಡ್ ಔಟ್ ಮಾಡಕ್ಕಾಗ ಸರ್ಕಾರ ಇವತ್ತು ಪಾಕಿಸ್ತಾನ ಕೈಗೆ ಚಿಮಾರಿ ಹಾಕಿಸ್ಕೊಂಡಂತ ಪರಿಸ್ಥಿತಿ ಬಂತ. ಪಾಕಿಸ್ತಾನದವ್ರು ಮಾತಾಡ್ಬೇಕಂದ್ರೆ ಇವ್ರು ವೈಫಲ್ಯಗಳ ಕಾರಣ ಅಲ್ವಾ? DCM CM ಇವ್ರಿಗೆ ರಾಜ್ಯದ ಅಭಿವೃದ್ಧಿ ಮುಖ್ಯ ಆಗಿಲ್ಲ. CM ಕುರ್ಚಿ ಅಂತೇಳಿ ಇಡೀ ದೇಶ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮನ್ನ ಹಾಳು ಮಾಡ್ತಾ ಇದೆ. ಇವತ್ತು ಇವ್ರಿಗೆ ಏನಾದ್ರು ಒಂದು ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ಈವರೆಗೂ ಮಾಡಿದ್ರಲ್ಲ BDL ಡೆಮೊಲೇಷನ್, BBMP ಡೆಮೊಲೇಷನ್, ಸ್ಲಮ್ ಬೋರ್ಡ್ ಡೆಮೊಲೇಷನ್, ಎಷ್ಟು ತ್ವರಿತ ಮನೆಗಳು ಕೊಟ್ಟಿದ್ದೀರಿ? ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಅರ್ಜಿಗಳು ಹಾಕಿದ್ದಾರೆ ಜನ. ಬಡವರು BDA ಹಾಕಿದ್ದಾರೆ ಅಪ್ಲಿಕೇಶನ್, ಸ್ಲಮ್ ಬೋರ್ಡ್ ಹಾಕಿದ್ದಾರೆ, ರಾಜೀವ್ ಗಾಂಧಿಗೆ ಹಾಕಿದ್ದಾರೆ, ವಸತಿ ಇಲಾಖೆಗಳು ಹಾಕಿದ್ದಾರೆ. ಇವತ್ತಾದ್ರೂ ಒಂದು 10 ಮನೆ ಅಲಾಟ್ ಮಾಡಿದಿರೇನ್ರಿ ನೀವು? ಮಾಡಿದಿರೇನ್ರಿ ನೀವು? ಇವತ್ತರೆಗೂ ಯಾವ್ದು ಅಲಾಟ್ಮೆಂಟ್ ಆಗ್ಲಿಲ್ಲ. ಜನ ಸುಮ್ಮನೆ ನಿರಾಶೆ ಇಟ್ಕೊಂಡು ಹಾಕ್ತಾನೆ ಇದ್ದಾರೆ. ಆದರೆ ಡೆಮಾಲೇಷನ್ ಮಾಡಿದ ತಕ್ಷಣ, ಕೇರಳದ CM ಒಂದು ಟ್ವೀಟ್ ಮಾಡಿದ ತಕ್ಷಣ, ವೇಣುಗೋಪಾಲ್ ಒಂದು ಟ್ವೀಟ್ ಮಾಡಿದ ತಕ್ಷಣ, ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡಿದ ತಕ್ಷಣ ಇಮಿಡಿಯೇಟ್ DCM ಹೋಗ್ಬಿಡ್ತಾರೆ, CM ಹೋಗ್ಬಿಡ್ತಾರೆ, ಜಮೀರ್ ಹೋಗ್ಬಿಡ್ತಾರೆ. ಇದೇ ರೀತಿ ಹೋರಾಟಗಳು ದಿನ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ. ರೈತರು ಹೋರಾಟಕ್ಕೆ ಎಷ್ಟೊತ್ತಿ DCM ಹೋಗಿದ್ರು, CM ಎಷ್ಟೊತ್ತಿ ಹೋಗಿದ್ರು, ಸಚಿವರು ಎಷ್ಟೊತ್ತಿ ಹೋಗಿದ್ರು. ಇದೇ ರೀತಿ ಯುವ ಪೀಳಿಗೆ ಹೋರಾಟ ಮಾಡ್ತಲ್ಲ, ಅಲ್ಲಿಗೆ CM DCM ಮತ್ತೆ ಸಚಿವರು ಯಾಕೆ ಹೋಗ್ಲಿಲ್ಲ? ಇದೇ ರೀತಿ ಆಶಾ ಕಾರ್ಯಕರ್ತರು ನಿರಂತರ ಹೋರಾಟ ಮಾಡ್ತಾವ್ರಲ್ಲ, ಡೆಲ್ಲಿ ಗಂಟ ಸನ್ಮಾನ್ಯ ಕುಮಾರಸ್ವಾಮಿ ಕರೆದು ಅವ್ರು ಬೇಕಾದಂತ ಒಂದು ವ್ಯವಸ್ಥೆ ಮಾಡಿದ್ರಲ್ಲ, ಆ ಹೋರಾಟದ
ಕರ್ನಾಟಕದಲ್ಲಿ ಸಿಎಂ DCM ಯಾಕೆ ಹೋಗ್ಲಿಲ್ಲ? ಅದೇ ರೀತಿ ವೈದ್ಯಕೀಯರು ರಾಜೀನಾಮೆ ಕೊಡ್ತಾ ಇದ್ರಲ್ಲ, ಸ್ಟ್ರೈಕ್ ಮಾಡಿದ್ರಲ್ಲ, ಅವ್ರ ಹೋರಾಟಕ್ಕೆ ಸಿಎಂ ಯಾಕೆ ಹೋಗಿಲ್ಲ, DCM ಹೋಗಿಲ್ಲ? ಇದೇ ರೀತಿ RCB ಅಲ್ಲಿ 11 ಜನ ಬಲಿತಕ್ಕಂತಲ್ಲ ಸರ್ಕಾರ, ಆ ಸರ್ಕಾರಕ್ಕೆ ವೇಣುಗೋಪಾಲ್ ಯಾಕೆ ಟ್ವೀಟ್ ಮಾಡಿಲ್ಲ, ರಾಹುಲ್ ಗಾಂಧಿ ಯಾಕೆ ಟ್ವೀಟ್ ಮಾಡಿಲ್ಲ? ಜನ ಬಲಿತ ಗಂಡ ಕೂಡ ಇವ್ರು ಟ್ವೀಟ್ ಮಾಡಿದವರು ಇವತ್ತು ನಿರಾಶ್ರಿತರು, ವಲಸಿಗರು, ಬಾಂಗ್ಲಾದೇಶದವರು, ಕೇರಳ ವಲಸಿಗರು, ಅಕ್ರಮ ವಲಸಿಗರು ಮನೆಯನ್ನೇ ಡೆಮೊಲೇಷನ್ ಮಾಡಿದ ತಕ್ಷಣ ಒಂದೇ ಒಂದು ಟ್ವೀಟ್ಗೆ ಭಯ ಬಿದ್ದು ನಡ್ಕೊಂಡು ಇವತ್ತು ಸಿಎಂ DCM ಇವತ್ತು ಸಚಿವರುಗಳು ಬಾಕ್ಲಲ್ಲಿ ನಿಂತಿದ್ದಾರಲ್ಲ, ನಾಚಿಕೆಟ್ ಸರ್ಕಾರ ಇದು, ಮಾನಗೆಟ್ ಸರ್ಕಾರ ಇದು, ಬೀದಿ ನಾಟಕದ ಸರ್ಕಾರ. ಇವತ್ತು ಸಿಎಂ ಏನಾದ್ರೂ ನೈತಿಕತೆ ಇದ್ರೆ ಮೊದಲೇ ವಿಚಾರಕ್ಕೆ ರಾಜೀನಾಮೆ ಕೊಡಬೇಕು. ಅಕ್ರಮ ಬಡಾವಣೆ ಅಂತ ಹೇಳಿದವ್ರಿಗೆ ಖುದ್ದ ಪ್ರೆಸ್ ಮೀಟ್ ಮಾಡಿ ಅಕ್ರಮ ಬಡಾವಣೆ ರೀ ಹೊಡೆದಿದ್ದೀವಿ ಅಂತ ಗಂಟಾಗೋಷ್ಠ ಹೇಳ್ದವ್ರಿಗೆ ಅಕ್ರಮ ಬಡ ಅಂತ ಸಾಬೀತಾದ್ಮೇಲೆ ಅಕ್ರಮ ಬಡಾವಣೆ ಯಾಕೆ ಕೊಡ್ತಾ ಇದ್ದೀರಿ? ಒಡೆಯಕ್ಕೆ ಮುಂಚೆ ನಿಮ್ಗೆ ಗೊತ್ತಿರ್ಲಿಲ್ವಾ? ಓಕೆ, ಗಾಡ್ ಇಟ್ ಅಶ್ವಿನಿ ಅವ್ರು ನೀವು ಹೇಳಬೇಕು. ಅದು ವಾಸಿಂ ಮತ್ತು ಫಕೀರ ಬಡಾವಣೆ ಅಂತ ಹೇಳಿ 250 ಕುಟುಂಬಗಳು ಅಂತ ಹೇಳಿದ್ರೆ ಬಹುತೇಕ ಮುಸ್ಲಿಮರಿದ್ದಾರೆ. ಅವರನ್ನು ಒಕ್ಕಲೆಬ್ಬಿಸೋ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಮಾಡಿಬಿಟ್ಟಿದೆ. ಹಾಗಾಗಿ ಆ ಪಾಕಿಸ್ತಾನದ ಆ ಜನರ ಹಿತದೃಷ್ಟಿಯಿಂದ, ಅವರ ರಕ್ಷಣೆಯ ದೃಷ್ಟಿಯಿಂದ ಪಾಕಿಸ್ತಾನ ಇಸ್ ರಿಯಾಕ್ಟಿಂಗ್ ಅಂತಾನೆ, ಅವ್ರ ಹಿತ ಕಾಯೋದಕ್ಕೋಸ್ಕರ ಮಾತಾಡ್ತಿದೆ ಅಂತಾನೆ. ಖಂಡಿತ ಪರೋಕ್ಷವಾಗಿ ಪಾಕಿಸ್ತಾನ ಎಂಟರ್ ಆಗಿದೆ ಅಂತಂದ್ರೆ ಪಾಕಿಸ್ತಾನ ಏನಕ್ಕೆ ಹಿಂದೂಗಳನ್ನ ಕಾಪಾಡೋದಕ್ಕೆ ಬರುತ್ತೆ ಅಲ್ವಾ? ಪರೋಕ್ಷವಾಗಿ ಫೇಸ್ ಟು ಫೇಸ್ ಕೂಡ ಹೇಳ್ತಾ ಇದೆ, ಡೈರೆಕ್ಟ್ ಆಗೇ ಹೇಳ್ತಾ ಇದೆ ಅನ್ಕೋಬಹುದು, ಪರೋಕ್ಷವಾಗಿ ಅನ್ನೋದಕ್ಕಿಂತ. ನೋಡಿ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ 2 ಆಂಗಲ್ಸ್ ಇರುತ್ತೆ. ಒಂದು ಬಂದು ರಾಜಕಾರಣ ಮಾಡೋದು, ಇನ್ನೊಂದು ಬಂದು ಗವರ್ನೆನ್ಸ್, ಆಡಳಿತ ನಡೆಸೋದು. ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಸ್ವತಂತ್ರ ಬಂದಾಗ್ಲಿಂದ ತುಂಬಾ ಸೀನಿಯರ್ ಪಾರ್ಟಿ. ಗವರ್ನೆನ್ಸ್ ಅಲ್ಲೂ ಇದು ಮಾಡಬೇಕು, ಅಭಿವೃದ್ಧಿ ತೋರಿಸ್ಬೇಕಿತ್ತು, ರಾಜಕಾರಣದಲ್ಲೂ ಅಭಿವೃದ್ಧಿ ತೋರಿಸ್ಬೇಕಿತ್ತು. ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು ಅವರ ಕಾಲದಿಂದ ಗರೀಬಿ ಹಟಾವೋ ಅಂತ ಇದ್ದಾರೆ. ಇವತ್ತಿನವರೆಗೂ ಆ ಸ್ಲೋಗನ್ ಜೀವಂತವಾಗಿ ಇಟ್ಕೊಂಡಿದ್ದಾರೆ ದೇಶದಲ್ಲಿ. ಆಯ್ತಾ? ಇದು ಒಂದು. ವೆನ್ ಇಟ್ ಕಮ್ಸ್ ಟು ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಷನ್, ನಮ್ ಕರ್ನಾಟಕಕ್ಕೆ ಬರೋಣ. ರಾಜಕಾರಣ ಅಂತೂ ಕೊಳತು ನಾರ್ತಾ ಇದೆ. ದಿನ ಬೆಳಿಗ್ಗೆ ಆದ್ರೆ ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಮಧ್ಯಾಹ್ನ ಲಂಚು, ಅದು ಇದು, ಡೆಲ್ಲಿ ಟ್ರಿಪ್ಪು, ವಾಪಸ್ಸು, ಫ್ಲೈಟ್ ಚಾರ್ಜ್ಗಳು, ಆಯ್ತಾ, ಚಾರ್ಟರ್ಡ್ ಫ್ಲೈಟು, ಸಿದ್ದರಾಮಯ್ಯನವರ ಎಷ್ಟು ಕೋಟಿ ಆಗಿದೆ ಅನ್ನೋದು ನಮಗ್ ಗೊತ್ತಿದೆ. ಇದು ಹೊಲಸು ನಾರ್ತಾ ಇದೆ. ಅಭಿವೃದ್ಧಿ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ, ಆಡಳಿತ ಯಂತ್ರ ಸತ್ತೋಗಿದೆ. ಓಕೆ, ಇದೆಲ್ಲ ಒಂದ್ ಕಡೆ ಫೇಲ್ಯೂರ್ಸ್ ಇಡೋಣ. ಅದನ್ನ ಆಕ್ಚುಲಿ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೇಕಾಗಿರೋದು ಅಪೋಸಿಷನ್ ಪಾರ್ಟೀಸ್ ಕೂತ್ಕೊಂಡು ಮತ್ತೆ ಮೀಡಿಯಾ ಕೂತ್ಕೊಂಡು ಇವ್ರುಗಳಿಗೆ ಚಾಟಿ ಬೀಸ್ಬೇಕು. ದಿನ ಬೆಳಿಗ್ಗೆ ಆದ್ರೆ ಚಾಟಿ ಬೀಸ್ಬೇಕು. ಇಂತಹ ವಿಷಯಗಳ ಬಗ್ಗೆ ನಾವು ಮಾತಾಡ್ಬೇಕಾಗಿದ್ದು. ಆದ್ರೆ ಇವತ್ತು ಏನಾಗಿದೆ, ಇವರ ತುಷ್ಟೀಕರಣ ರಾಜಕಾರಣದ ಪರಾಕಾಷ್ಠೆ ಮೆರೆದಿದ್ದಾರೆ. ದೇ ಹ್ಯಾವ್ ಗಾನ್ ಟು ದ ಪೀಕ್ ಆಫ್ ಅಪೀಸ್ಮೆಂಟ್ ಪಾಲಿಟಿಕ್ಸ್. ನೋಡಿ, ಇನ್ನ ಒಂದ್ 2-3 ವಿಷಯ ಇದೆ ದಿವ್ಯಾ ಅವರೇ. ಒಂದು, ಕೋಗಿಲು ಕ್ರಾಸ್ ಅನ್ನುವಂತಹ ಒಂದು ಬಡಾವಣೆಯ ಹೆಸರು, ಓಕೆ, ಅದು ಹೆಂಗೆ ವಾಸೀಂ ಲೇಔಟ್ ಅಂತ ಆಗುತ್ತೆ, ಯಾರು ಮಾಡ್ತಾರೆ? ಸೊ ನಿನ್ನೆ ಜಿಲ್ಲಾಧಿಕಾರಿಗಳೇ ಸ್ಯಾಟಲೈಟ್ ಪಿಕ್ಚರ್ಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ. 2016ರಲ್ಲಿ ಅಲ್ಲಿ ಏನೂ ಇರಲಿಲ್ಲ. 2019ರಲ್ಲಿ ಒಂದು 10-12 ಮನೆಗಳು ಕಾಣಿಸ್ಕೋತವೆ. 23ರಲ್ಲೂ ಒಂದು 20 ಮನೆ ಕಾಣಿಸ್ಕೋತವೆ. 25ನೇ ಇಸ್ವಿಯಿಂದ ಅಲ್ಲಿ ಸ್ಟಾರ್ಟ್ ಆಗಿರೋಂಥದ್ದು ಬಂದು ಸೇರ್ಕೊಳ್ಳಿಕ್ಕೆ. ಅಂಡ್ ಇಟ್ ಇಸ್ ಸಚ್ ಆನ್ ಏರಿಯಾ ವಿಚ್ ಇಸ್ ಅನ್ಫಿಟ್ ಫಾರ್ ಹ್ಯೂಮನ್ ಸ್ಟೇ ಅಲ್ವಾ? ಸೊ ಅಂತ ಜಾಗದಲ್ಲಿ ಬಂದು ಇವತ್ತು ಹೇಳ್ತಾರೆ, ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರೆ, DK ಶಿವಕುಮಾರ್ ಅವ್ರು ಹೇಳ್ತಾರೆ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತಂದ್ರೆ ನಾವು ಅವ್ರನ್ನ ಪುನರ್ವಸತಿ ಮಾಡ್ತೀವಿ. ಅಕ್ರಮವಾಗಿ ಬಂದವರು ಸೇರ್ಕೊಂಡಿರೋದು. ಹಿಂದೆ ಒಂದು ಇನ್ಸಿಡೆಂಟ್ ನಾನು ನಿಮಗೆ ಕರ್ನಾಟಕದ ಜನತೆಗೆ ನಾನು ಜ್ಞಾಪಿಸಕ್ಕೆ ಇಷ್ಟಪಡ್ತೇನೆ. ಕಂಟೋನ್ಮೆಂಟ್ ಅಲ್ಲಿ ಹಿಂಗೆ ಆಗತ್ತೆ, ಎನ್ಕ್ರೋಚ್ಮೆಂಟ್ ಆದಾಗ ಇವರು ಒಕ್ಲೆಬ್ಸಕ್ಕೆ ಅಂತ ಹೋಗ್ತಾರೆ. ಒಂದು ವಿದ್ಯಾರ್ಥಿನಿ, ಒಂದು ಮಗು ಪರೀಕ್ಷೆಗೆ ಹೋಗಿರುತ್ತೆ. ಅದು ಆಯ್ತಾ, ಪರೀಕ್ಷೆಗೆ ಹೋಗಿ ವಾಪಸ್ ಬಂದಂತ ಸಮಯದಲ್ಲಿ ಅದಕ್ಕೆ ಮನೇನೇ ಇರಲ್ಲ, ಗೋಳಾಡುತ್ತೆ ಆ ಮಗು. ಆಯ್ತಾ, ನೆಕ್ಸ್ಟ್ ಪರೀಕ್ಷೆಗೆ ಓದ್ಕೊಳಕ್ ಅದಕ್ಕೆ ಜಾಗ ಇಲ್ಲ ಕೂತ್ಕೊಂಡು. ಅವಾಗೆಲ್ಲಿ ಸತ್ತೋಗಿತ್ತು ಮಾನವೀಯತೆ? ಅವಾಗೆಲ್ಲಿ? ಇವತ್ತೇ KG ಹಳ್ಳಿನಲ್ಲಿ ಇರೋಂತಹ ಪರಿವಾರದವರು, ದಲಿತರಿದ್ದಾರೆ, ಹಿಂದೂ ಅವರಿದ್ದಾರೆ, OBCಗಳಿದ್ದಾರೆ, ಅವ್ರನ್ನೆಲ್ಲ ಒಕ್ಲೆಬ್ಸಿದ್ದಾರೆ. ಆಯ್ತಾ, ಅವರು ಇವತ್ತು ಬೀದಿಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಅವ್ರ ಕಡೆ ಯಾಕಿಲ್ಲ ಈ ಮಾನವೀಯತೆ? ಬರೀ ವಸೀಂ ಲೇಔಟ್ ಅಲ್ಲಿ ಇರೋಂಥವ್ರ ಮೇಲೆ ಯಾಕೆ ಈ ಮಾನವೀಯತೆ? ಇಷ್ಟಿಲ್ದ ಯಾವ ತರ ಇದು? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಏನಕ್ಕೆ ಮಾಡ್ತಾ ಇದ್ದೀರಿ ನೀವು? ಆಯ್ತಾ, ಮತ್ತೆ KC ವೇಣುಗೋಪಾಲ್ ಅವ್ರು ಏನಕ್ಕೆ ಇದ್ರಲ್ಲಿ ಎಂಟ್ರಿ ಆಗ್ತಾರೆ? ದಿಸ್ ಇಸ್ ಅವರು ಕಾನೂನು ಬಾಹಿರವಾಗಿ ಜನ ಬಂದು ಅಲ್ಲಿ ಅಕ್ರಮವಾಗಿ ಸೇರ್ಕೊಂಡಿರೋದಕ್ಕೆ ಇಲ್ಲಿನ ಸರ್ಕಾರ ಏನ್ ಲೀಗಲ್ ಆಕ್ಷನ್ ತಗೋಬೇಕು ತಗೊಂಡ್ರು.
ಕರೆಕ್ಟಾ? ಅದಕ್ಕೆ ಧರ್ಮದ ಲೇಪನ ಮಾಡಿ ಕೇರಳ ಮುಖ್ಯಮಂತ್ರಿ ಟ್ವೀಟ್ ಮಾಡ್ತಾರೆ. ಓಕೆ, ಅಲ್ಲಿವರೆಗೂ ಯಾರು ಧರ್ಮ ತೆಗ್ದಿರ್ಲಿಲ್ಲ ಇಲ್ಲಿ ಎಲ್ಲಿಯೂ ಅಷ್ಟೇ. ಅಂಡ್ ಯಾವ ಜನನೂ ಅಷ್ಟೇ ಸರ್ಕಾರಗಳು ಮಾಡ್ತಿರುವಂತಹ ಇದಕ್ಕೆ ವಿರುದ್ಧ ಮಾಡಿರ್ಲಿಲ್ಲ, ಆಯ್ತು ಅಂತ. ಅಂಡ್ ಇಲ್ಲಿವರೆಗೂ ಇವ್ರು ಒಂದು ವಾರದಲ್ಲಿ ಅವ್ರಿಗೆ ಮನೆಗಳ ಪುನರ್ವಸತಿಯನ್ನು ಕೊಟ್ಬಿಡ್ತಾರೆ. ಸೀನಿಯಾರಿಟಿ ಇಲ್ವಾ? ಅಂಡ್ ಇನ್ನೊಂದು ಪ್ರಶ್ನೆ ಹೇಳತ್ತೆ, 25ನೇ ಇಸ್ವಿ ಸ್ಟಾರ್ಟಿಂಗ್ ಇಂದ ಈ ಮನೆಗಳು ಏನ್ ಕನ್ಸ್ಟ್ರಕ್ಷನ್ ಆಗಿದೆ, ಏಕಾಏಕಿ 170-200 ಕುಟುಂಬಗಳು ಇಲ್ಲಿ ಬರ್ತವೆ. ಆ ಏರಿಯಾ MLA ಏನ್ ಮಾಡ್ತಿದ್ರು? ರಿಪೀಟೆಡ್ಲಿ ತಹಸೀಲ್ದಾರ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ದಾರೆ, ಈ ತರ ಬಂದು ಸೇರ್ಕೋತಾ ಇದ್ದಾರೆ ಅಂತ. ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇಲ್ಲಿವರೆಗೂ ಏನ್ ಮಾಡ್ತಿತ್ತು? ಗವರ್ನೆನ್ಸ್ ಅನ್ನೋದು ಏನಾಗ್ತಾ ಇದೆ? ನೈಸ್ ಆಯ್ತಾ? ಇವತ್ತು ಇವ್ರ ಹತ್ರ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರೆ, ಆಧಾರ್ ಇದ್ರೆ ವೋಟರ್ ಇದ್ರೆ ಎಲ್ಲ ಪರಿಶೀಲನೆ ಮಾಡ್ತೀವಿ. ಎಲ್ರಿಗೂ ಗೊತ್ತಿದೆ, ಡೂಪ್ಲಿಕೇಟ್ ಆಧಾರ್ ಇರೋ ಜನರ ಹತ್ರ ಗೊತ್ತಿದೆ, ಡೂಪ್ಲಿಕೇಟ್ ವೋಟರ್ ID. ಮತ್ತೇನ್ ಮಾಡ್ತಾರೆ ಇವರು? ಹೆಂಗ್ ಕೊಡ್ತಾರೆ ಅವರಿಗೆ ಪುನರ್ವಸತಿ? ಹೇಗ್ ಕಲ್ಪಿಸ್ತಾರೆ? ಇದು ಟೋಟಲಿ ಇದು ಕಾನೂನು ಬಾಹಿರ. ಈ ಮಾನವೀಯತೆಗೆ, ಕಾಂಗ್ರೆಸ್ನ ಮಾನವೀಯತೆಗೆ ಯಾವುದೇ ಮೌಲ್ಯ ಇಲ್ಲ. ಯಾಕೆಂದ್ರೆ ಒಬ್ಬರಿಗೆ ಮಾನವೀಯತೆ ತೋರಿಸ್ತಾರೆ, ಇನ್ನೊಬ್ಬರನ್ನ ಹಳ್ಳಕ್ಕೆ ತಳ್ತಾರೆ, ಬೀದಿಗಿಳಿಸಿದ್ದಾರೆ. ನೀವು ಹೇಳಿದ ಪಾಯಿಂಟನ್ನೇ ನಾನು ನಿಮಗೆ ಕೇಳೋದಾದ್ರೆ, ನೀವು ತುಷ್ಟೀಕರಣ ಅನ್ನುವಂಥ ಪದಪ್ರಯೋಗವನ್ನು ಮಾಡ್ತೀರಿ. ಅಲ್ಲಿರುವಂಥ 250 ಕುಟುಂಬಗಳಲ್ಲಿ ಅತಿ ಹೆಚ್ಚು ಮುಸ್ಲಿಮರೇ ಅನ್ನೋದಾದ್ರೆ, ಕಾಂಗ್ರೆಸ್ ಅವರನ್ನು ಒಕ್ಕಲೆಬ್ಬಿಸುತ್ತೆ ಅನ್ನೋದಾದ್ರೆ, ತುಷ್ಟೀಕರಣ ಎಲ್ಲಿಂದ ಬಂತು? ಕಾಂಗ್ರೆಸ್ ಒಕ್ಕಲೆಬ್ಬಿಸೋಕೆ ಅಂತ ಅಂದ್ಬಿಟ್ಟು ಅವ್ರು ಮಾಡ್ಲಿ, ನಾವು ಅವ್ರ ಜೊತೆಗೆ ನಿಲ್ತೇವೆ, ಆಯ್ತಾ? ಕಾನೂನು ಪರವಾಗಿ ಮಾಡಿದ್ರೆ ಅದ್ ಯಾವುದೇ ಧರ್ಮ ಇರ್ಲಿ ಮಾಡ್ಲಿ, ಆಯ್ತಾ? ಇವಾಗ ಆತರ ಇದ್ದಾಗ ದಿವ್ಯಾ ಅವ್ರೆ, ಪಿನರಾಯಿ ವಿಜಯನ್ ಅವ್ರು ಏನಕ್ಕೆ ಎಂಟರಾದ್ರು? ಕೇರಳದಲ್ಲಿ ಏನಾಗೋದಿದೆ ಮುಂದಕ್ಕೆ? ಪಾಕಿಸ್ತಾನ ಏನಕ್ಕೆ ಎಂಟರ್ ಆಗತ್ತೆ? ಕನ್ನಡಿಗರು, ಕನ್ನಡ ಕುಟುಂಬಗಳು ಬೀದಿಗೆ ಬಂದ್ರೆ ಪಾಕಿಸ್ತಾನ ಏನಕ್ಕೆ ಮಾತಾಡುತ್ತೆ? ಅವ್ರ ವಿದೇಶಾಂಗ ಸಚಿವರು ಏನಕ್ಕೆ ಮಾತಾಡ್ತಾರೆ? ಬೆಂಕಿ ಇಲ್ದೆ ಹೊಗೆ ಆಡಲ್ಲ ದಿವ್ಯಾ ಅವರೇ. ಕನ್ನಡಿಗರು ನೋಡ್ತಾ ಇದ್ದಾರೆ, ಕರ್ನಾಟಕದ ಜನತೆ ಪ್ರಬುದ್ಧರಿದ್ದಾರೆ, ಆಯ್ತಾ? ನಾವೇನು ಹೆಚ್ಚಿಗೆ ಅರ್ಥ ಮಾಡಿಸ್ಬೇಕಾಗಿಲ್ಲ. ಓಕೆ, ಆಲ್ ದಿಸ್ ಆಯ್ತಪ್ಪ. ಇವ್ರು ಇಷ್ಟೆಲ್ಲ ಮಾಡ್ತಿದಾರಲ್ಲ, ಕೊಡಗುನಲ್ಲಿ ಭೂ ಕುಸಿತ ಆಯ್ತು, ಇಲ್ಲಿವರೆಗೂ ಅವ್ರಿಗೇನಾದ್ರೂ ಮನೆ ಕಟ್ಸ್ಕೊಟ್ಟಿದಾರಾ? ಉತ್ತರ ಕರ್ನಾಟಕದಲ್ಲಿ ನೆರೆ ಆಗ್ಬಿಟ್ಟು ಇವತ್ತಿಗೂ ಕೂಡ ಮನೆಗಳಿಲ್ದೆ ನಿರಾಶ್ರಿತ ಗಂಜಿ ಕೇಂದ್ರಗಳಲ್ಲಿ ಜನ ಇದ್ದಾರೆ, ಅಲ್ಲಿ ರೈತ ಕುಟುಂಬಗಳಿದೆ, ಅಲ್ಲಿ ಅವ್ರಿಗೇನಾದ್ರೂ, ಅಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಅವ್ರಿಗೇನಾದ್ರೂ ಕಲ್ಪಿಸ್ಕೊಟ್ಟಿದಾರ ಮನೆಗಳನ್ನ? ಇಲ್ವಲ್ಲ. ಇಷ್ಟು ಪ್ರೀತಿ, ಇಷ್ಟು ಕನ್ಸರ್ನು, ಇಷ್ಟು ಮಾನವೀಯತೆ ಏನಕ್ಕೆ? ಒಂದು ಆನೆ ಹೋದ್ರೆ ನಾವು ದುಡ್ಡು ಕೊಡ್ಬೇಕು, ಯಾರೋ ಆದ್ರೆ, ಆಯ್ತಾ? ಮನೆಗಳು ಕಟ್ಟೋದಿಕ್ಕೆ ನಮ್ಮ ಕರ್ನಾಟಕ ತೆರಿಗೆದಾರರ ಹಣ ವಾಯ್ನಾಡಿಗೆ ಹೋಗುತ್ತೆ. ಏನ್ ಅನ್ಕೊಂಡಿದ್ದಾರೆ ಇವರು? ರೈಟ್. ಇದನ್ನ ಏನು JDS ಒಂದು ಟ್ವೀಟ್ ಕೂಡ ಮಾಡಿದೇನು, ಚೇಟಾ ಸಿದ್ದರಾಮಯ್ಯ ಅಲ್ಲ, ಇವತ್ತು ಚೇಟಾ CM ಅಂತಾನೆ ಹೇಳ್ಬೇಕಾಯ್ತು. ಇಷ್ಟು ದಿವಸ ಖಾನ್ CM ಆಗಿದ್ರು, ಚೇಟಾ CM ಆಗ್ಬಿಟ್ಟಿದ್ದಾರೆ. ರಾತ್ರಿ 24 ಗಂಟೆ ಬದಲಾವಣೆ CM ಆಗ್ತಾ ಇದ್ದಾರೆ, 24 ಗಂಟೆ ಒಂದು ವೇಷ ಆಗ್ತಾರೆ. ಏನಾದ್ರು ಹೇಳ್ಬೇಕಾದ್ರೆ ಗೋಮುಖ ವ್ಯಾಘ್ರ CM ಅಂತಾನೆ ನೇರವಾಗಿ ಹೇಳ್ಬೋದು. ಇವತ್ತು ವಯನಾಡಲ್ಲಾಗಂತ ಭೀಕರ ಪ್ರವಾಹಕ್ಕೆ 100 ಮನೆಗೆ ನೀವು 10 ಕೋಟಿ ಸ್ಯಾಂಕ್ಷನ್ ಮಾಡ್ತೀರಾ? ಆನೆ ತುಳಿತಾ ಇದೆ, 15 ಲಕ್ಷ ನೀವು ಸ್ಯಾಂಕ್ಷನ್ ಮಾಡ್ತೀರಾ? ಆದ್ರೆ ಹಾಸನದಲ್ಲಿ ಆನೆ ತುಳಿತಾಗ ಸತ್ತೋದ್ರೆ ಎಷ್ಟು ಸ್ಯಾಂಕ್ಷನ್ ಮಾಡಿದಿರ ನೀವು? ಚೇಟಾ CM. ಇವತ್ತು ಪಿನರಾಯಿ ವಿಜಯನ್ ಯಾಕ್ರಿ ಬರ್ಬೇಕಿಲ್ಲಿ? ನಿಮ್ಗೆ ಅರ್ಹತೆ ಇಲ್ಲೇನ್ರಿ? ಇವತ್ತು ನಿಮ್ ಸರ್ಕಾರ ನಡ್ಸಕ್ಕೆ ನಿಮ್ ಜವಾಬ್ದಾರಿ ಇಲ್ಲೇನ್ರಿ? ಇವತ್ತು ಏನು ಪಾಕಿಸ್ತಾನದ ತಹೀರ್ ಪಾಕಿಸ್ತಾನ ಮಾತಾಡ್ತಾರಂದ್ರೆ ಅಕ್ರಮ ವಲಸಿಗಾರ ಅಂತ ಹೇಳ್ತಾ ಇದ್ರಲ್ಲ, ಹುಡುಕ್ರಿ ಮಾಹಿತಿ ತಗೊಂಡ್ರಿ. ಮೊದಲು ಅವ್ನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ, ಆ ದೇಶದಲ್ಲಿ ಕುತ್ಕೊಂಡು ನಮ್ಮ ರಾಜ್ಯದ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ ಏನ್ ಇಂಟರ್ ಕನೆಕ್ಷನ್ ಇದೆ ಫಸ್ಟ್ ಹುಡುಕ್ರಿ. ಅದನ್ನ ಮೊದಲು ನೀವು ಅದಕ್ಕೆ ಹೋಗಿ ಮನೆ ಕೊಡೋದು ಆಮೇಲೆ ಇರ್ಲಿ. ಫಸ್ಟ್ ಒಬ್ಬ ನಾಡದ್ರೋಹಿಗಳು, ದೇಶದ್ರೋಹಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅಂದ್ರೆ ಫಸ್ಟ್ ಹುಡುಕಿ. ಇವ್ನು ಇವತ್ತು ತಹೀರ್ ಪಾಕಿಸ್ತಾನದನು ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಇಂಟರ್ಲಾಕ್ ಕನೆಕ್ಷನ್ ಇರ್ಬೇಕಲ್ಲ ಇವತ್ತು ಪಾಕಿಸ್ತಾನ ಜೊತೆ ಇವ್ರಿಗೆ. ಅದನ್ನ ನೀವು ಮೊದಲು ಹುಡುಕ್ಬೇಕಾಗಿರೋದು. ಇವತ್ತು ನೀವೇನ್ ಕೊಡಕ್ ಹೋಗ್ತಾ ಇದೀರಲ್ಲ, 1 ಲಕ್ಷ ಕ್ಯಾಶ್, 5 ಲಕ್ಷದಿಂದ BBMP ಇಂದ ಜಮೀರ್ ಬೀಗದಕಾಯಿ ಸಬ್ಸಿಡಿ ಬ್ಯಾಂಕ್ ಲೋನ್ ಕೊಡಕ್ ಹೋಗ್ತಾ ಇದೀರಲ್ಲ, ನೀವೇ ಅಕ್ರಮ ಬಡವಣೆ ಅಂತ ನೀವು ಕೊಡ್ತಾ ಇದ್ರಲ್ಲ. ಇಷ್ಟು ದಿವಸ ನೀವು ನೆಲ ಸಮ ಮಾಡಿದಿರಲ್ಲ BBMP ಇಂದ ಮತ್ತೆ ಸ್ಲಂಬರ್ಗಳಿಂದ, ಅವ್ರಿಗೂ ಇದೇ ಕೂಡಲೇ ನೀವು ಇದೇ ತರ ಕನ್ನಡಿಗರು ಕೊಡ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ವಲಸಿಗರಾಗಿ ಅಕ್ರಮ ಕಟ್ಟಿರೋ ಮನೆಗಳಿಗೆ ನೀವು ಕೂಡಲೇ ಇದನ್ನೆಲ್ಲ ನೀವು ಫೈಂಡ್ ಔಟ್ ಮಾಡಿ ಇವ್ರ ಜೊತೆ ಅವ್ರಿಗೂ ಸ್ಯಾಂಕ್ಷನ್ ಮಾಡ್ಬೇಕು. ಅವರು ಕೂಡ ಬೀದಿಯಲ್ಲಿ ಇದ್ದಾರೆ, ಇವತ್ತು ಬೀದಿಯಲ್ಲಿ ಒದ್ದಾಡ್ತಾ ಇದ್ದಾರೆ, ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ. ಇವತ್ತು 5 ಗ್ಯಾರಂಟಿ ಅಂತ ಹೇಳ್ತಿದ್ರ, ಅಕ್ರಮ ಬಡವಣೆ ಅಂತ ಹೇಳ್ತಿದ್ರ. ಇವಾಗ ಅದನ್ನ ಸಕ್ರಮ ಬಡವಣೆ ಮಾಡಕ್ಕೆ ಇದೊಂದು 6ನೇ ಗ್ಯಾರಂಟಿಯನ್ನು ಹುಟ್ಟಾಕಿದ್ರ ನೀವು. ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳ್ತೀನಿ, ರಾಜ್ಯದ ಮುಖ್ಯಮಂತ್ರಿ ಅವರೇ, ನೀವು ಸರ್ಕಾರ ಬಂದಾಗಿಂದ ಬರೀ ಕಾಂಟ್ರವರ್ಸಿಯಲ್ಲ ಸರ್ಕಾರ ನಡೆಸ್ತಾ ಇದ್ದೀರಲ್ಲ, ಒಂದಾದ್ರೂ ಅಭಿವೃದ್ಧಿ ಆಗ್ತಾ ಇದೆಯಾ? ಇವತ್ತು ನಿಮ್ಮ ಶಾಸಕರು ನಿಮ್ಮನ್ನ ಚಿಮ್ಮಾರಿ ಆಗ್ತಾ ಇದ್ದಾರೆ. ಈ ಯಾವ್ದೋ ಕೆಲಸ ಬರುತ್ತೆ 5 ಗ್ಯಾರಂಟಿಗಳು ತಂದ್ಬಿಟ್ಟು ಕ್ಷೇತ್ರದ ಅಭಿವೃದ್ಧಿಗಳು ಆಗ್ತಾ ಇಲ್ಲ, ಒಂದು ರೋಡ್ ಮಾಡಕ್ ಆಗ್ತಾ ಇಲ್ಲ, ಮೂಲ ಸೌಕರ್ಯಗಳು ಕೊಡಕ್ ಆಗ್ತಾ ಇಲ್ಲ, ಶೌಚಾಲಯ ಕೊಡಕ್ ಆಗ್ತಾ ಇಲ್ಲ, ಮತ್ತೆ
ಏನು ಕನ್ನಡ ಶಾಲೆಗಳು ಮುಚ್ತಾ ಇದ್ದಾವೆ ಇವತ್ತು. ಯಾವ್ದ್ರಲ್ಲಿ ಅಭಿವೃದ್ಧಿ ಇಲ್ಲ. ವೈದ್ಯಕೀಯರು ಇವತ್ತು ರಾಜೀನಾಮೆ ಕೊಡ್ತಾರೆ. ಸ್ಮಶಾನ ಕೆಲಸ ಮಾಡಿದ ನೌಕರು ಇವತ್ತು ಅಂಬಲಾಯಿಸ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಬೀದಿಗೆ ಬಂದಿದ್ದಾರೆ. ಯಾರನ್ನ ನೀವು ನೆಮ್ಮದಿ ನೋಡ್ಕೊಂತ ಇದ್ದೀರಾ? ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತೀರಾ, ಇನ್ನೊಂದ್ ಕಡೆ ಕಾಂಟ್ರವರ್ಸಿಗಳು ಮಾಡ್ತೀರಾ, ಬರೀ ಸಿಎಂ ಕುರ್ಚಿಯಲ್ಲಿ ನೀವು ಒದ್ದಾಟ ಮಾಡ್ತಾ ಇದ್ದೀರಾ. ಇವತ್ತು ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾ ಇದ್ರಲ್ಲ, ಈ ರಾಜ್ಯದ ಜ್ವಲಂತ ಸಮಸ್ಯೆಗೆ ರಾಹುಲ್ ಗಾಂಧಿ ಎಷ್ಟು ಟ್ವೀಟ್ ಮಾಡಿದ್ದಾರೆ. ಇವತ್ತು KC ವೇಣುಗೋಪಾಲ್ ನಿರಂತರ ನಡೀತಾರಂತ ಕಾಂಟ್ರವರ್ಸಿಗಳಿಗೆ ಯಾಕೆ ನೀವು ಟ್ವೀಟ್ ಮಾಡಿಲ್ಲ? ಇವತ್ತು ಕೇರಳದ ಸಿಎಂ ಇಲ್ಲಿವರೆಗೂ ಬರೋ ಕಾರಣ ಯಾರು? ಕೂಡಲೇ ನೈತಿಕತೆ ಇರಬೇಕು. ರಾಜ್ಯದ ಮುಖ್ಯಮಂತ್ರಿ ಸಿಎಂ ರಾಜೀನಾಮೆ ಕೊಟ್ಟು ಅವ್ರ ನೈತಿಕತೆ ಉಳಿಸ್ಕೊಂಡು ಮೊದಲು ಇವತ್ತು ಅವ್ರ ಸರ್ಕಾರ ಡಿಸಾಲ್ವ್ ಮಾಡಬೇಕಾಗಿದೆ. ಯಾಕಂದ್ರೆ ಪಾಕಿಸ್ತಾನ ಮಾತಾಡೋ ಮಟ್ಟಕ್ಕೆ ತಗೊಂಡೋಗಿತ್ತು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕನ್ನಡಿಗೆ ದೊಡ್ಡ ಅವಮಾನ ಇದು. ಪಾಕಿಸ್ತಾನದವ್ರು ಮಾತಾಡೋ ಪರಿಸ್ಥಿತಿ ಬಂದಿದ್ರೆ ಇಂಥ ಮುಖ್ಯಮಂತ್ರಿ ಕನ್ನಡಿಗರು ಬೇಕಾಗಿಲ್ಲ. ರೈಟ್, ಗಾಟ್ ಇಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸ್ವಾತಿ. ನೀವು ನಿರ್ಧಾರ ತಗೋತೀರಿ, ಅಲ್ಲೇನೋ ಅಕ್ರಮ ನಿವಾಸಿಗಳಿದ್ದಾರೆ, ಅವ್ರನ್ನ ಅಲ್ಲಿಂದ ಕಳಿಸಬೇಕು ಅನ್ನುವಂಥ ನಿರ್ಧಾರ. ಇದು ಸರ್ಕಾರಿ ಜಾಗ, ಇಟ್ ಇಸ್ ಅ ಗುಡ್ ಡಿಸಿಷನ್. ಆ ಡಿಸಿಷನ್ಗೆ ಮೇ ಬಿ JDS, BJP ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅಂತ ಭಾವಿಸ್ತೀನಿ, ಅಥವಾ ಕನ್ನಡಿಗರು ಕೂಡ ನಿಮ್ಮ ಜೊತೆ ಇರ್ತಾರೆ. ಬಟ್ ಈ ಒಂದು ನಿರ್ಧಾರಕ್ಕೆ ಪಿಣರಾಯಿ ವಿಜಯನ್ ರಿಯಾಕ್ಟ್ ಮಾಡ್ತಾರೆ. ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಇಸ್ ರಿಯಾಕ್ಟಿಂಗ್ ಅಂತ ಹೇಳಿದ್ರೆ ಹೆಂಗಿದು? ಇಸ್ ಇಟ್ ಟ್ರೂ? ನೀವೇ ಆ್ಯಕ್ಚುಲಿ ಅರ್ಥ ಮಾಡ್ಕೋಬೇಕು ದಿವ್ಯ. ಇದರ ಸುಳಿಯನ್ನು ನಾವು ಇಲ್ಲಿ ಆ್ಯಕ್ಚುಲಿ ಭೇದಿಸಬೇಕಾಗತ್ತೆ. ಸ್ವಾಭಾವಿಕವಾಗಿ ಸರ್ಕಾರದಿಂದ ಒತ್ತುವರಿಯಾಗಿರುವಂಥ ಒಂದು ಜಾಗವನ್ನು ನಾವು ಅಕ್ರಮವಾಗಿದೆ ಅಂತ ಹೇಳಿ ಅಧಿಕಾರಿಗಳು ಅದನ್ನು ಪರಿಶೀಲನೆ ನಡೆಸ್ತಾರೆ, ಅಲ್ಲಿ ತೆರವುಗೊಳಿಸುವಂಥ ಒಂದು ಕಾರ್ಯ ನಡೆಯುತ್ತೆ. ಇದು ಸಹಜವಾದಂಥ ಕಾರ್ಯ. ಅದು ಅಲ್ಪಸಂಖ್ಯಾತರೇ ಆಗಿರಲಿ ಅಥವಾ ಅದು ಬಹುಸಂಖ್ಯಾತರೇ ಆಗಿರಲಿ. ಕರ್ನಾಟಕ ಪಾಕಿಸ್ತಾನ ಅಲ್ಲ, ಕರ್ನಾಟಕ ಅಫ್ಘಾನಿಸ್ತಾನ ಅಲ್ಲ, ಕರ್ನಾಟಕ ಬಾಂಗ್ಲಾದೇಶ ಅಲ್ಲ. ಬಹುಸಂಖ್ಯಾತರಿಗೋಸ್ಕರ ರೂಲ್ಸನ್ನು ಬದಲಾಯಿಸುವಂತಹ ರಾಜ್ಯ ನಮ್ಮದಲ್ಲ. ಅಲ್ಪಸಂಖ್ಯಾತರನ್ನು ಓಲೈಸೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅನ್ನುವಂತಹ ಪಕ್ಷವೂ ನಮ್ಮದಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆ ಮತ್ತು ನಿದರ್ಶನ ಈಗಾಗಿರುವಂತಹ ಒಂದು ಕೆಲಸ. ಇದನ್ನು ಬಹುಶಃ BJP ಮತ್ತು JDS ನೆನ್ಪಿಟ್ಕೊಂಡ್ರೆ ಭಾಳ ಒಳ್ಳೆಯದು. ಆ್ಯಂಡ್ ಪಿಣರಾಯಿ ವಿಜಯನ್ ಯಾಕೆ ಇದಕ್ಕೆ ಬಂದರು ಅನ್ನೋದನ್ನು ಭಾಳ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಪಾಕಿಸ್ತಾನದಲ್ಲಿ ಭೂಕಂಪ ಆದರೆ ಕೇರಳದಲ್ಲಿ ಭೂಕಂಪ ಆದರೆ, ಸಿಡಿಲು ಬಡಿದ್ರೆ ಪಾಕಿಸ್ತಾನದಲ್ಲಿ ಮಳೆ ಬರುತ್ತೆ ಅನ್ನೋದು ಈ ಹಿಂದೆ ನಾವು ಹೇಳ್ತಾ ಇದ್ವಿ. ಆದರೆ ಇದು ಇವತ್ತಿನ ದಿನ ಸ್ಪಷ್ಟವಾಗಿದೆ. 2026 ಇನ್ನೇನು 2 ದಿನದಲ್ಲಿ ಕಾಲಿಡ್ತಾ ಇದ್ದೀವಿ. ಇನ್ನು 3 ತಿಂಗಳಲ್ಲಿ ಕೇರಳದಲ್ಲಿ ಚುನಾವಣೆ ಇದೆ. ಇವತ್ತಿನ ದಿನ ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಚಾನೆಲ್ನಲ್ಲಿ ಕೂತ್ಕೊಂಡು ದಿವ್ಯಾ. ಬೆಂಗಳೂರಿನಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕರಾವಳಿ ಭಾಗದಿಂದ ಬೆಂಗಳೂರಿನ ಈ ಒಂದು ಸರ್ಕಂಫರೆನ್ಸ್ ಏನಿದೆ, ಒಂದು ಹಾಫ್ ಸರ್ಕಲ್ ಏನಿದೆ ಬೆಂಗಳೂರಿಂದ ಕರಾವಳಿ ತನಕ, ಸಾಕಷ್ಟು ಜನ ಕೇರಳದ ಮತದಾರರು ಇಲ್ಲಿರುವಂಥದ್ದು, ವಲಸೆ ಬಂದಿರುವಂಥದ್ದು. ಅವರು ಬಹುಶಃ ಇದನ್ನು ಯೋಚನೆ ಮಾಡಬೇಕಾಗಿರುವಂಥದ್ದು. ಅಲ್ಲಿರುವಂತಹ ಸರ್ಕಾರ ಇದರ ಬಗ್ಗೆ ಟ್ವೀಟ್ ಮಾಡಿದ ತಕ್ಷಣ ಪಾಕಿಸ್ತಾನ ಯಾಕೆ ಅದನ್ನ ತೆಗೆದುಕೊಳ್ಳುತ್ತೆ? ಹಾಗಿದ್ರೆ ಅಲ್ಲಿರುವಂತಹ ಸರ್ಕಾರ ಹಾಗಿದ್ದಲ್ಲಿ ಕೇರಳದಲ್ಲಿರುವಂತಹ ಸರ್ಕಾರದಲ್ಲಿ ಯಾವುದೋ ಒಂದಿಷ್ಟು ಅಕ್ರಮ ಚಟುವಟಿಕೆಗಳು ನಡೀತಿದೆ, ದೇಶ ವಿರೋಧಿ ಚಟುವಟಿಕೆಗಳು ನಡೀತಿದೆ ಅನ್ನೋದನ್ನ ಇವತ್ತಿಂದ ಅಲ್ಲ, ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಈ ಮುಂಚಿಂದನೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಬಂದಿದ್ರು, ಚರ್ಚೆ ಮಾಡ್ತಾ ಬಂದಿದ್ರು. ಮಾನ್ಯ KC ವೇಣುಗೋಪಾಲ್ ಅವರು ಕೂಡ ತಮ್ಮ ಏನು ಚುನಾವಣೆ ಆದ ನಂತರದಿಂದಲೂ ಕೂಡ ಕಳೆದ 5 ವರ್ಷಗಳಿಂದ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಬಹುಶಃ ಈ ಒಂದು ಪ್ರಕರಣ ಸ್ಪಷ್ಟ ಉದಾಹರಣೆ ಆಗುತ್ತೆ ಮತ್ತು ನಿದರ್ಶನ ಆಗುತ್ತೆ. ಕರ್ನಾಟಕದಲ್ಲಿರುವಂತಹ ಕೇರಳದ ವೋಟರ್ಸ್ ಉದ್ದೇಶಿಸಿ ನಾನು ಮಾತಾಡಬಹುದು. ಅಲ್ಲಿರುವಂತಹ ಜನ ಈಗ ಆಗ್ತಿರುವಂತಹ ಬೆಳವಣಿಗೆಯನ್ನು ನೋಡಿಕೊಂಡು ಅವರಿಗೆ ತಕ್ಕ ಉತ್ತರವನ್ನು 2026 ಚುನಾವಣೆಯಲ್ಲಿ ಕೊಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಇನ್ನೊಂದು ವಿಚಾರ, ಇವತ್ತಿನ ದಿನ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಬರ್ಬರ ಹತ್ಯೆ ಆಯಿತು. ಬಹಳ ಹಿಂದಿನ ದಿನ ಏನಲ್ಲ, ಒಂದು ವಾರದ ಹಿಂದೆ ನಡೆದಂತಹ ಒಂದು ಕಥೆ. ಇಡೀ ಹಿಂದೂ ಧರ್ಮದ ಅಸ್ತಿತ್ವ ನಾವೇ, ಇಡೀ ಹಿಂದೂ ಧರ್ಮವನ್ನು ಇವತ್ತು ಅದು ಉಳ್ಕೊಂಡಿದೆ ಅಂತಂದರೆ ಅದು ನಮ್ಮಿಂದನೇ ಅಂತ ಟೇಕಾ ಕಟ್ಕೊಂಡು ನಿಂತಿರುವಂತಹ ಭಾರತೀಯ ಜನತಾ ಪಕ್ಷದವರು ಒಂದೇ ಒಂದು ಸರ್ಕಾರದ ವತಿಯಿಂದಾಗಲಿ ಪ್ರಧಾನಮಂತ್ರಿಗಳ ವತಿಯಿಂದಾಗಲಿ ಅಲ್ಲಿ ಯಾವುದೇ ರೀತಿಯಾದಂಥ ಅವತ್ತಿನ ದಿನ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದ್ದಾಗ ಈಸ್ಟ್ ಪಾಕಿಸ್ತಾನದಲ್ಲಿ ಅದನ್ನು ಬೇರ್ಪಡಿಸಿ ಹೊಸ ದೇಶವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಮಾನ್ಯ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ. ಆದರೆ ಇವತ್ತಿನ ದಿನ ಏನು 56 ಇಂಚಿನ ಎದೆಯ ಗಂಡುಗಲಿ ನಾಯಕ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ, ನಿಮಿಷ ಹೇಳ್ತಾರಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ
ಆದ್ರೆ ನಮ್ಮ ಕರ್ನಾಟಕದ ಜನತೆ ಎಲ್ಲಿ ಹೋಗ್ಬೇಕು? ನಮ್ಮ ಕರ್ನಾಟಕದ ಜನತೆ ಎಲ್ಲಿ ಹೋಗ್ಬೇಕು? ನಮ್ಮ ಜನರು ಯಾರನ್ನ ನ್ಯಾಯ ಕೇಳಬೇಕು? ಅಲ್ಲಲ್ಲ, ಅಲ್ಲಿನ ಸರ್ಕಾರದ ವೈಫಲ್ಯ. ನಾವು ಕೇರಳಕ್ಕೆ ಹೋಗ್ಬೇಕು, ಕರ್ನಾಟಕದವರು. ಅಲ್ಲಿ ಅವ್ರು ಇಲ್ಲಿ ಬಂದ್ರೆ ಏನ್ ಮಾತಾಡ್ತಿದ್ದಾರೆ? ಸೆನ್ಸ್ ಇದೆಯಾ? ನಿಮಗೆ ಸೆನ್ಸ್ ಇಲ್ಲ. You don't have sense. You don't have sense. Bloody you don't have sense. You don't have sense. You bloody sense. You don't have sense. Bloody ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಕೋಪ ನಡೀತಾ ಇದೆ. ಮಾತಾಡ್ಲಿಲ್ಲ. ಯಾಕೆ ಅಮಿತ್ ಶಾ ಮಾತಾಡ್ಲಿಲ್ಲ? ಯಾಕೆ ವಿಜೇಂದ್ರ ಮಾತಾಡ್ಲಿಲ್ಲ? ಯಾಕೆ ನಿಮ್ಮ RSS ನ ಯಾವುದೇ ಸಂಘಟನೆಗಳು ಮಾತಾಡ್ಲಿಲ್ಲ? ಸ್ವಾತಿ ಪಾಕಿಸ್ತಾನದ ಬಗ್ಗೆ ಮಾತಾಡೋಣ. ಪಾಕಿಸ್ತಾನ ಇವಾಗ ಬಾಂಗ್ಲಾ ನಾವು ಇನ್ನೊಂದು ದಿವಸ ಮಾತಾಡೋಣ. ವಿ ಹ್ಯಾವ್ ಟು ಟಾಕ್ ಅಬೌಟ್ ಬಾಂಗ್ಲಾ ಬಟ್ ನಾಟ್ ನಾವ್. ಪಾಕಿಸ್ತಾನ ರಿಯಾಕ್ಟ್ ಮಾಡ್ತಿದೆ ಇದ್ರ ಬಗ್ಗೆ. ನೀವು 4 ಜನ ಮಾತಾಡೋ ಪರಿಸ್ಥಿತಿ ತಂದಿಟ್ಟಿದ್ದೀರಲ್ಲ. ಅಕ್ರಮವಾಗಿ ಬಂದು ನಿಲ್ಲಿಸಿದರೆ, ಹಾಗಾಗಿ ನಾವು ಧೂಳೆಚ್ಚುವಂತ ಕೆಲಸ ಮಾಡಿದೀವಿ, ಮನೆ ಕೆಡುವಂತ ಕೆಲಸ ಮಾಡಿದೀವಿ, ನ್ಯಾಯಯುತವಾಗಿ ಮಾಡಿದೀವಿ. ಈ ತಾಕತ್ತು ಇದೆಯೇನ್ರಿ ಟ್ವೀಟ್ ಮಾಡ್ತಾರೆ. ಆ ನಂತರದ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಪುನರ್ವಸತಿ ಕೊಡುವಂತ ನಿರ್ಧಾರವನ್ನ ತಗೊಳ್ತಾರೆ ಅನ್ನೋದಾದ್ರೆ ಇದು ಯಾವ ಕಾರಣಕ್ಕೆ? ಪಾಕಿಸ್ತಾನ ಮತ್ತು ಕೇರಳ ರಿಯಾಕ್ಟ್ ಮಾಡ್ತಿದೆ ಅಂದ್ರೆ ಕರ್ನಾಟಕದ ಗೌರವ ಏನಾಯ್ತು? ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ಕೋಗಿಲು ಕದನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕದ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದಕ್ಕೆ ದೊಡ್ಡ ಮ್ಯಾಂಡೇಟ್ ಕೊಟ್ಟು ಜನಸಾಮಾನ್ಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಬೆಂಗಳೂರು ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ನಗರಾಭಿವೃದ್ಧಿ ಸಚಿವರಾಗಿ ಸಚಿವ ಸಂಪುಟದಲ್ಲಿ DK ಶಿವಕುಮಾರ್ ಅವರಿದ್ದಾರೆ. ವಸತಿಗೆ ಅಂತ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ. ಹೀಗೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾವೇ ಆಯ್ಕೆ ಮಾಡಿಕೊಂಡಿರುವಂಥ ನಾಯಕರು ಬೇಕಾದರೆ ಕೇರಳ ರಿಯಾಕ್ಟ್ ಮಾಡ್ತಿದೆ, ಪಾಕಿಸ್ತಾನ ರಿಯಾಕ್ಟ್ ಮಾಡ್ತಿದೆ ಅಂದರೆ ನಮ್ಮ ಗೌರವ ಯಾವ ಮಟ್ಟದಲ್ಲಿ ಎಲ್ಲಿ ಹೋಗ್ತಾ ಇದೆ? ಇದ್ರ ಬಗ್ಗೆ ಹೇಳಿ ನಾಗೆ ಮೇಡಮ್. ಇವತ್ತು ನೋಡಿ, ಈ ಒಂದು ನಮ್ಗೆ ಎಂಥ ಒಂದು ದೌರ್ಜನ್ಯ ಆಗ್ಬಿಟ್ಟಿದೆ ಅಂತಂದ್ರೆ, ಇವತ್ತು ಬೇರೆ ದೇಶಗಳು ನಮ್ಮ ದೇಶದಾಗ ಈಸಿಯಾಗಿ ನಮ್ಮ ದೇಶನ ನಾವು ಅಂತಾರಾಷ್ಟ್ರೀಯ ಮಟ್ಟಿಗೆ ಹೆಂಗ್ ಬೇಕಾದ್ರೂ ಹರಾಜಾಕಂತ ಪರಿಸ್ಥಿತಿಗೆ ಕಾಂಗ್ರೆಸ್ ತಗೊಂಡ್ಬಂದಿದೆ. ಇವತ್ತು ಇವರು ಏನು 50 ವರ್ಷ ರಾಜ್ಯ ಸರ್ಕಾರ ಮಾಡಿದಾಗ ಅವಾಗ ಸಿಂಧೂರದ ಒಂದು ಆಗ್ಬೇಕಾದ್ರೆ ಮುಖ್ಯಮಂತ್ರಿದು ಪಾಕಿಸ್ತಾನದಲ್ಲಿ ಸ್ಟೇಟ್ಮೆಂಟ್ ಕೊಟ್ರೆ ಪಾಕಿಸ್ತಾನ ಮಾತಾಡ್ತದೆ. ಇವತ್ತು ಆ ಸ್ವಾತಿ ಕಂಟಿನ್ಯೂ ಮಾಡಿ ಪ್ಲೀಸ್ 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 ಡೋಂಟ್ ಡಿಸ್ಟರ್ಬ್. No business to interfere in Karnataka. Pakistan has no business to interfere in your country. ಇವತ್ತು ವೇಣುಗೋಪಾಲ್ ಅವರು ಪಿರಣ್ಣರು ಇವತ್ತು ನಮ್ಮ ರಾಜ್ಯಕ್ಕೆ ಮಾತಾಡ್ತಾರಂದ್ರೆ ಅವ್ರು ವೇಣುಗೋಪಾಲ್ ಈ ರಾಜ್ಯಕ್ಕೆ ಎಷ್ಟು ಕೋಟಿ ಟ್ಯಾಕ್ಸ್ ಕಟ್ಟಿದ್ದಾರೆ? ನಮ್ಮ ತೆರಿಗೆ, ನಮ್ಮ ದುಡ್ಡು, ಕನ್ನಡಿಗರ ದುಡ್ಡು, ಕನ್ನಡಿಗರ ತೆರಿಗೆ ಇದೆ ಸರ್ಕಾರ. ಇವತ್ತು ವಲಸೆ ಬಾಂಗ್ಲಾದೇಶಕ್ಕೆ ಅಕ್ರಮ ಬಡವರಿಗೆ ಇವತ್ತು ಮನೆ ಕೊಟ್ಟಿದ್ದು
ರಾಜಾರಾಷ್ಟ್ರವಾಗಿ ಹೇಳ್ತಾ ಇದ್ರಲ್ಲ, ಅಕ್ರಮ ಬಡವಣೆ ಅಂತ ಹೇಳಿದವ್ರಿಗೆ ಇವತ್ತು ಕನ್ನಡದ 7 ಕೋಟಿ ಜನ 140 ಸೀಟ್ ಕೊಟ್ಟಿದ್ದು, ಮ್ಯಾಂಡೇಟಿ ಕೊಟ್ಟಿದ್ದು, ರಾಜ್ಯದ ಅಭಿವೃದ್ಧಿ ಆಗ್ಬೇಕಂತೇಳಿ ನಮ್ಮ ಟ್ಯಾಕ್ಸ್ ಕೊಡ್ತಿರೋದು ನಮ್ಮ ಅಭಿವೃದ್ಧಿಗೆ. ಅಕ್ರಮ ಬಡವಣೆ ಅಂತ ನಾವು ಹೇಳಿ ಅದನ್ನ ಓಡ್ದಿದೀವಿ ಅಂತ ಹೇಳ್ತಂತ ಸಿಎಂ ಅಕ್ರಮ ಬಡವಣೆಯವರಿಗೆ. ನಾಗೇಂದ್ರ ಅವರೇ, ಈಗ ಬಿಡ್ರಿ. ಒಂದ್ ನಿಮಿಷ ಅಕ್ರಮ ಇದೆ, ಹೊಡ್ದಿದ್ದೀವಿ. ಸ್ವಾತಿ ಅಲ್ಲ ರೀ, ಪಾಕಿಸ್ತಾನ ಪರವಾಗಿ ಯಾಕೆ ಮಾತಾಡ್ತಾ ಇದ್ದೀರಾ? ಸ್ವಾತಿ ಒಂದ್ ನಿಮಿಷ. ಪಾಕಿಸ್ತಾನದ ಸಮಸ್ಯೆ ಅವಕಾಶ ಕೊಟ್ಟಿಗೆ ನಮ್ಮ ದೇಶ ನಾಗೇಂದ್ರ ಅವರೇ, ಈಗ ನಾನ್ ಸರ್ಕಾರ ಅನ್ಕೊಂಡ್ರೆ ಅದ್ಯಾವುದೋ ಸರ್ಕಾರ ಜಾಗಪ್ಪ, ಅಲ್ಲೇನೋ ಎನ್ಕ್ರೋಚ್ಮೆಂಟ್ ಆಗಿದೆ ಅಂದ್ರೆ ನಾನು ಡೀಟೇಲ್ಸ್ ತಗೊಂತೀನಿ, ಮಾಹಿತಿ ತಗೊಂತೀನಿ. ಅದು ಎನ್ಕ್ರೋಚ್ ಆಗಿದೆ, ಇವ್ರು ಯಾರೋ ಬೇರೆಯವ್ರಿಗೆ ಗೊತ್ತಾದಾಗ ಇಟ್ ಈಸ್ ಮೈ ಡಿಸಿಷನ್. ಅವ್ರ ಅಕ್ರಮ ನಿವಾಸಿಗಳು ಅಂತ ಗೊತ್ತಾದ್ರೂ ವಲಸಿಗರು ಆದ್ರೆ ಅವ್ರಿಗೆ ಪುನರ್ವಸತಿ ನೀವು ಕೊಡ್ತೀರಾ ಬೀಂಗ ಸರ್ಕಾರ? ಇಸ್ ಇಟ್ ಪಾಸಿಬಲ್? ಅದನ್ನೇ ಮೇಡಮ್ ನಾವು ಪಾಯಿಂಟ್ ಮಾಡ್ತಾ ಇರೋದು. ಇವತ್ತು 7 ಕೋಟಿ ಜನ ತೆರಿಗೆ ಕಟ್ಟಿ ಸರ್ಕಾರ ಮಾಡಬಿಡೋದು ನಮ್ಮನ್ನ ಅಭಿವೃದ್ಧಿ ಮಾಡಕ್ಕೆ. ಇವತ್ತು ನೀವೇನ್ ಮಾಡಕ್ ಹೋಗ್ತಾ ಇದ್ದೀರಾ? ವಲಸೆ ಅಕ್ರಮ ವಲಸೆ ಬಂದವರಿಗೆ ನೀವು ಬಾಂಗ್ಲಾದೇಶದಿಂದ ಬಂದಿದ್ದಾರೋ ಇಲ್ಲ ಕೇರಳದಿಂದ ವಲಸೆ ಬಂದಿದ್ದಾರೋ ಇವತ್ತು ಅಕ್ರಮ ಬಂದು ಸೇರಿದ್ದಾರೆ. ಅದು ಸರ್ಕಾರದ ಸ್ವತ್ತು ಅಂತ ಗೊತ್ತಾದ್ಮೇಲೆ ಅವ್ರಿಗೆ ನೀವು ಕೂಡಲೇ ಮತ್ತೆ ಅಕ್ರಮ ಬಡವಣೆ ಎಂದು ಅಕ್ರಮ ಬಡವಣೆ ಸಕ್ರಮ ವಲಸಿಗರ ಡೆಮಾಲೇಷನ್ ಮಾಡಕ್ ಮುಂಚೆ ನಿಮ್ಗೆ ಯಾಕೆ ಗೊತ್ತಿರಲಿಲ್ಲ? ಡೆಮಾಲೇಷನ್ ಮಾಡಕ್ ಮುಂಚೆ ನೀವು ಯಾಕಂದ್ರೆ ಪರಿಗಣಿಸಿಲ್ಲ? ನೀವು ಯಾಕೆ ಕಾನೂನು ಡೆಮಾಲೇಷನ್ ಮಾಡಕ್ ಮುಂಚೆ ನೀವು ಅಲ್ಲಿ ಬಂದು ಮನೆ ಕಟ್ಕೊಳ್ಳುವಾಗ MLA ಏನ್ ಮಾಡ್ತಿದ್ದಾಯಪ್ಪ? ನೀವ್ ಏನ್ ಮಾಡ್ತಿದ್ದಾಯಪ್ಪ? ಜಿಲ್ಲಾಧಿಕಾರಿಗಳಿದ್ದಾಗ ಒಂದು 5 ನೋಡಿ, ನಿಮ್ಮ ಪ್ರಕಾರ ಏನು? ಕಾಂಗ್ರೆಸ್ನವರು ಇಂಟರ್ನಲ್ಲಿ ತಮ್ಮ ಆಧಿಪತ್ಯವನ್ನ ಸಾಧಿಸೋದಕ್ಕೆ ಕೇರಳದಲ್ಲೂ ಕೂಡ ತಮ್ಮ ಕಂಟ್ರೋಲ್ ತಗೊಳಕ್ಕೆ ಏನೇನ್ ಮಾಡ್ಬೇಕೆಲ್ಲ ಮಾಡ್ತಿದ್ದಾರೆ ಅನ್ನೋದಾದ್ರೆ ಅಫಿಷಿಯಲಿ ಟ್ವೀಟ್ ಮಾಡಬೇಕಾಗಿರ್ಲಿಲ್ಲ KC ವೇಣುಗೋಪಾಲ್ ಅವರು. ಪರ್ಸನಲ್ ಆಗಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ರೆ ನೋಡಿ ಅಲ್ಲೇನೋ ವ್ಯತ್ಯಾಸ ಆಗ್ತಾ ಇದೆ, ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಅಫಿಷಿಯಲಿ ಪಾಕಿಸ್ತಾನ ಮಾತಾಡೋದು ಸಾಧ್ಯನಾ? ಇವರಿಗೆ ಉಸಿರು ಬಿಡ್ತಾರ ಪಾಕಿಸ್ತಾನದವರು? ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಇವತ್ತಿಷ್ಟು ಮಾಡ್ತಾ ಇರೋದು, ಪಾಕಿಸ್ತಾನನು ಮಾತಾಡೋದು ಸದರ ಇರೋದಕ್ಕೆ. ನಮ್ಮ ಸರ್ಕಾರ ಇದ್ದಿದ್ರೆ ಉಸಿರು ಬಿಡ್ತಾ ಇದ್ರ? ನೋ ನೆವರ್, ನೋ ನೆವರ್, ನೋ ನೆವರ್. ಸೆಂಟ್ರಲ್ ಗವರ್ಮೆಂಟ್ ಕಾಂಗ್ರೆಸ್ ಅಲ್ಲ ಇವತ್ತು ಪಾಕಿಸ್ತಾನದವ್ರು ಮಾತಾಡ್ತಿರೋದು ಕರ್ನಾಟಕ ಅಲ್ಲ, ಭಾರತದ ಬಗ್ಗೆ. ಯಾಕಿಂದು ನೀವು ತಗೋತಾ ಇಲ್ಲ? ಭಾರತದ ಬಗ್ಗೆ ಇವತ್ತಿಂದ ಅವ್ರು ಹೇಳ್ತಾ ಇದಾರಲ್ಲ, ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಯಲ್ಲ, ಕರ್ನಾಟಕ ಸರ್ಕಾರದಿಂದ ಆಗ್ತಿರೋದು. ಪಾಕಿಸ್ತಾನದ ವಿರುದ್ಧ ಸಮರ ಸಾರೋದಕ್ಕೆ ಕರ್ನಾಟಕ ಸರ್ಕಾರದಿಂದ ನಾವು ಸಿದ್ಧವಾಗಿದ್ದೀವಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪಾಕಿಸ್ತಾನ
ಸಮಸ್ಯೆ ಇದೆಯಾ? ಓಕೆ, ಈಗ ನಾನು ಅವ್ರಿಗೇನು ಕೇಳಿದೆ, ಅಫಿಷಿಯಲಿ ಟ್ವೀಟ್ ಮಾಡಿದ್ದಾರೆ. ಈಗ ನಾನು ಅಫಿಷಿಯಲಿ ಒಂದು ಕಾಲ್ ಮಾಡಿಬಿಟ್ಟು ಏನೋ ವ್ಯತ್ಯಾಸ ಆಗ್ತಾ ಇದೆ, ನೆಕ್ಸ್ಟ್ ನಮಗೆ ಕೇರಳ ಎಲೆಕ್ಷನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸಾರ್ಟ್ ಔಟ್ ಮಾಡ್ಕೊಳ್ಳೋ ಒಂದು ಸಜೆಷನ್ ಕೊಡ್ಬೋದಾಗಿತ್ತು. ಆಫ್ ದಿ ರೆಕಾರ್ಡ್ ಎಲ್ಲ ಕ್ಲಿಯರ್ ಆಗ್ತಾ ಇತ್ತು. ಅಫಿಷಿಯಲಿ ಹಾಕಿದ್ದಾರೆ ಅಂದರೆ ದೇರ್ ಇಸ್ ಅ ಪಾಲಿಟಿಕ್ಸ್. ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅಂತ ಹಾಕಿದ್ದಾರೆ. ದಿವ್ಯಾ, ಇಲ್ಲ ಜೈಲಿಗೆ ಹಾಕಿ ಭಾರತದಲ್ಲಿ 8 ಕೋಟಿ ಜನಸಂಖ್ಯೆ ಜನಸಂಖ್ಯೆ ಇದೆ. ದೇಶದ ಉತ್ತರ ಭಾರತದಲ್ಲಿ ವಲಸಿಗರೇ ತೆರವುಗೊಳಿಸುವಂತ ಕೆಲಸ ಮಾಡಿದ್ಯಾ? ಅಲ್ಲಲ್ಲ, ತೆರವುಗೊಳಿಸುವಂತ ಕೆಲಸ ಮಾಡಿದ್ಯಾ? ಅವರು ಪಾಕಿಸ್ತಾನಿಗಳೇ ಆಗಿದ್ರೆ, ಬಾಂಗ್ಲಾದವರಾಗಿದ್ರೆ, ಕಮ್ಮಿ ಆದ್ರೆ we will throw it through the wall to Home Ministry. ಗಡಿಪಾರು ಮಾಡೋದಕ್ಕೆ ಇರುವಂತ ಅವಕಾಶ ಮತ್ತು ಅಧಿಕಾರ ಕೇವಲ ಕೇಂದ್ರದ ಪುನರ್ವಸತಿ ಕೊಡ್ತಾ ಇಲ್ಲ, ಪರಿಶೀಲನೆ ನಡೆಸ್ತಾ ಇದೀವಿ. ಅಶ್ವಿನಿ ಅವರೇ, ಬರೀ ಬೊಬ್ಬೆ ಹೊಡೆಯೋದ? ಅಲ್ಲಿವರೆಗೂ ಜೆನ್ಯೂನ್ ಕರ್ನಾಟಕ ಪೀಪಲ್ ಆಗಿದ್ರೆ ನೆರವು ಕೊಡಕ್ಕೆ ಸಿದ್ಧನ, ಸಹಕಾರ ಕೊಡಕ್ಕೆ ಸಿದ್ಧನ ಇವರು. ನಾವು ಸಮರ ಸಾರ್ತೀವಿ ಪಾಕಿಸ್ತಾನದ ವಿರುದ್ಧ. ನಾವು ಯೋಧನ ಕಳಿಸ್ಕೊಡ್ತೀವಿ, ನಾವು ಸಾಕತ್ತಿದ್ಯಾ? ಸಾಧ್ಯ ಇದೆಯಾ? ಅಶ್ವಿನಿ ಯಾರಿಗೆ ಸುಣ್ಣ? ಹೌದು, ಅದೇ 15 ವರ್ಷಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಬಂದು ಬದುಕೇ ಇಲ್ಲ ಅವರಿಗೆ. ನೇಪಾಳದ ಬೇರೆ ಯಾವುದೇ ದೇಶದ ಹಿಂದೂಗಳೇನಾದ್ರೂ ಅಲ್ಲಿ ಬಂದು ವಲಸೆ ನೆರೆದಿದ್ದಿದ್ರೆ ಈ ಮಾತು ಬರ್ತಿರ್ಲಿಲ್ಲ. ಇದು ಬೇರೆ
ಫೆಬ್ರವರಿ ಮಾರ್ಚ್ 5,000 ಕೋಟಿ ಹೆಣ್ಣು ಮಕ್ಕಳ ಹಣ ಏನ್ ಮಾಡಿದ್ರೆ ನಿಮಗೆ ಗೊತ್ತು? ಬಾಂಗ್ಲಾದೇಶ ನಿಮ್ಮ ಯಾವಾಗಾಯ್ತು, ಹೇಗಾಯ್ತು, ದಾಖಲೆ ಬಿಡುಗಡೆ ಮಾಡಕ್ಕೆ ನಿಮ್ಮ ಚಾನೆಲ್ ಫಸ್ಟ್ ಕೋಗಿಲು ಕ್ರಾಸ್ ಸರ್ಕಾರ ಹೇಗಾಯ್ತು, ದಾಖಲೆನ ಬಿಡುಗಡೆ ಮಾಡಕ್ಕೆ ಪಬ್ಲಿಕ್ ಗೆ ತೋರಿಸ್ಬೇಕು ಇವತ್ತು, ಪಬ್ಲಿಕ್ ಗೆ ತೋರಿಸ್ಬೇಕು ಇವತ್ತು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಸಣ್ಣ ಗಿಲ್ಟ್ ಇದೆಯಾ? ಪಾಕಿಸ್ತಾನದವ್ರು ಯಾರಾದರೂ ನಮ್ಮ ಬಗ್ಗೆ ಇಷ್ಟು ಮಾತಾಡ್ತಿದಾರಲ್ಲ ಅಂತ ಗಿಲ್ಟ್ ಫೀಲ್ ಆಗಿದೆಯಾ? ಗಿಲ್ಟ್ ಇಲ್ಲ, ಆಕ್ರೋಶ ಇದೆ. ಏನ್ ಗಿಲ್ಟ್ ಏನ್ರಿ? ಮಾತಾಡಕ್ಕೆ ಅವಕಾಶ ಕೊಟ್ಬಿಟ್ಟು ಈಗ ಆಕ್ರೋಶ. ಯಾವ ದೇಶ? ಪಾಕಿಸ್ತಾನ. ಪಾಪಿಗಳಿರುವಂತ ದೇಶ ಪಾಕಿಸ್ತಾನ. ಇವತ್ತಿನ ದಿನ ಬೇರೆ ದೇಶಗಳ ಬದುಕ್ತಾ ಇರುವಂತದ್ದು ಪಾಕಿಸ್ತಾನ. ಅಫ್ಘಾನಿಸ್ತಾನ ಮತ್ತು ಇತರೆ ದೇಶಗಳಿಂದ ಡ್ರಗ್ಸ್ ಅನ್ನ, ಕಪ್ಪು ಹಣವನ್ನ, ಗೋಲ್ಡ್ ಅನ್ನ ಅವನ ಮಾಡಿಕೊಂಡು ಬದುಕ್ತಾ ಇರುವಂತದ್ದು ಪಾಕಿಸ್ತಾನ. ಟೆರರಿಸ್ಟ್ಗಳನ್ನ ಇಡೀ ವಿಶ್ವಕ್ಕೆ ಕಳಿಸ್ತಾ ಇರುವಂತದ್ದು ಪಾಕಿಸ್ತಾನ. Why should we be guilty? Why should we be guilty? We are not guilty. We are not guilty. ಪ್ರತಿಪಕ್ಷವಾಗಿ ವಲಸಿಗರಾಗಿದ್ರೆ ಅವರು ಪುನರ್ವಸತಿ ಇವತ್ತಿನ ದಿನ let them fight against Pakistan on the street. Let them fight against Pakistan, especially on the ಅಮಿತ್ ಶಾ ನಾವಲ್ಲ ಲಾಸ್ಟ್ ರಿಯಾಕ್ಷನ್ ಸ್ಟೇಟ್ಮೆಂಟ್ಗೆ ರಾಹುಲ್ ಗಾಂಧಿ ಟಿಕ್ ಮಾಡಕ್ ಕೂಡ್ಲೆ, ರಾಜ್ಯದ ಮುಖ್ಯಮಂತ್ರಿ ಟಿಕ್ ಮಾಡಕ್ ಕೂಡ್ಲೆ, ಡಿಸಿಎಂ ಟಿಕ್ ಮಾಡಕ್ ಕೂಡ್ಲೆ ಅವ್ರ ವಿರೋಧ ಟಿಕ್ ಮಾಡಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಮಾಡ್ಬೇಕು. ನಮ್ಮ ರಾಜ್ಯದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅರಾಜಕದ ಯಾರಿಂದ? ಕರ್ನಾಟಕದ ಕಾಂಗ್ರೆಸ್ ಪಕ್ಷದಿಂದ. ಈ ಕೂಡಲೇ ಅವರು ಟಿಕ್ ಮಾಡಿ ವಾರ್ನಿಂಗ್ ಮಾಡ್ಬೇಕು ಸರ್ಕಾರಕ್ಕೆ. ನಾವು ಅದನ್ನೇ ಮಾಡ್ತಾ ಇರೋದು. ಅದಕ್ಕೆ ಕುತ್ಕೊಂಡು ಹೇಳ್ತಾ ಇರೋದು ಆಡಳಿತ ಪಕ್ಷ ಯಾರಿಲ್ಲ, ಕಾಂಗ್ರೆಸ್ ಪಕ್ಷ ಪರ. ದಮ್ಮಿದ್ರೆ ಪಾಕಿಸ್ತಾನ ಬಗ್ಗೆ ಮಾತಾಡಿ.
ಹೇಳ್ರಿ. ಓಕೆ ಸ್ವಾತಿ ಗಾಡಿ ಅಲ್ಲಲ್ಲ ಈಗ ನಿಮ್ದೆ ಕೊಳತು ಮಾರ್ತಾ ಇದೆ ಅಂತ ಹೇಳ್ದೆ. ಯಾಕೆ ಕಟ್ಸಿಲ್ವಾ? ಯೋಗ್ಯತೆ ಇಲ್ವಾ? ತಾಕತ್ತಿಲ್ವಾ? ದಮ್ಮಿಲ್ವಾ ಇವ್ರಿಗೆ? ನಮ್ಮ ನಾಯಕರ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ಇಲ್ಲ. ನಮ್ಮ ನಾಯಕರ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ಇಲ್ಲ. ಇವತ್ತು ಪಾಕಿಸ್ತಾನ ಬಾಲ ಮುಗಿದ್ರೆ ಅದು ನಮ್ಮ ನಾಯಕರಿಗೆ. ನಾವು ಯುದ್ಧ ಮಾಡ್ತೀವಿ. ಪಾಕಿಸ್ತಾನ ಬಾಲ ಮುಗಿದ್ರೆ ಎಪ್ಪತ್ತು ವಿಧಿ ರದ್ದಾಗಿದೆ ಅಂದ್ರೆ ಅದು ನಮ್ಮ ಆಯ್ತು ಗಾಡಿ ನನಗೊಂದು 2 ಪ್ರಶ್ನೆ ಇದೆ, ಕ್ವಿಕ್ ಆಗಿ, ಒಂದೇ ನಿಮಿಷ ಇದೆ. ಈಗ ಅಶ್ವಿನಿ ಅವರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಲೇಬೇಕು ಅಂತ ಆಗ್ರಹಿಸ್ತಾರೆ, ಮಾಡಲ್ವ ಅವರು? ನಾವು ಯುದ್ಧ ಮಾಡಕ್ಕೆ ತಯಾರಿದ್ದೀವಿ. ಆಯ್ತು, ಗಾಡಿ ಯುದ್ಧ ಮಾಡಕ್ಕೆ ಸಮರಶಾರದಕ್ಕೆ ತಯಾರಿದ್ದೀವಿ. ಅವ್ರು ಸಪೋರ್ಟ್ ಮಾಡಿಲ್ಲ. ಈಗ ಕಾಂಗ್ರೆಸ್ನವರು 250 ಕುಟುಂಬದಲ್ಲಿ ಮ್ಯಾಕ್ಸಿಮಮ್ ನಾಗೇಂದ್ರ ಅವರೇ ಬರೀ ಅಟ್ಯಾಕಿಂಗ್ ಅಲ್ಲ, ಆನ್ಸರ್ ಬೇಕು ನನಗೆ, ಆನ್ಸರ್ ಬೇಕಲ್ಲಿಂದ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ಪಕ್ಷ ಯಾವುದು, ಅವರ ಸಪೋರ್ಟ್ ಯಾವುದು ಅಂತ ಪಾಕಿಸ್ತಾನ ಅದಕ್ಕೆ ಮಾತಾಡ್ತಾ ಇರುವಂತಹ ಮುಖ್ಯಮಂತ್ರಿ ನೈತಿಕತೆ ಇದ್ರೆ ಪಾಕಿಸ್ತಾನ ವಿರೋಧ ಟ್ವೀಟ್ ಮಾಡ್ಬೇಕು, ಈ ಕೂಡಲೇ ಟ್ವೀಟ್ ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿ ಡಿಸಿಎಂ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರು, ವಾಡ್ರಾ ಗಾಂಧಿ ಅವರು, ಗೃಹ ಸಚಿವರು ಪಾಕಿಸ್ತಾನ ವಿರೋಧ ಹೋಗಿರೋ ಕಾನೂನು ಬಳಿ ಇರುವಂತಹ ಈ ಬಡಾವಣೆಯಲ್ಲಿ ಇರುವಂತಹ ಅಕ್ರಮ ವಲಸಿಗರನ್ನ ನೆರವು ಮಾಡೋದಕ್ಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರಕ್ಕೆ ಪಾಕಿಸ್ತಾನ ರಿಯಾಕ್ಟ್ ಮಾಡ್ತಾ ಇದೆ. ಕೇರಳದ ಪಿಣರಾಯಿ ವಿಜಯನ್ ರಿಯಾಕ್ಟ್ ಮಾಡ್ತಿದ್ದಾರೆ. ಕರ್ನಾಟಕದ ಗೌರವವನ್ನು ಎತ್ತ ಕಡೆ ತಗೊಂಡೋಗ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಕರ್ನಾಟಕ ಕಾಂಗ್ರೆಸ್ನ ಮೇಲೆ ಬಂದಿರುವಂತಹ ಈ ಗಂಭೀರ ಆರೋಪಕ್ಕೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡ್ಬೇಕು. ಅಟ್ ದ ಸೇಮ್ ಟೈಮ್ ಪ್ರತಿಪಕ್ಷಗಳು ಕೂಗಾಡ್ತಿದ್ದಾವೆ. ಸರಿಯಾದ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಸರ್ಕಾರ ಸಪೋರ್ಟ್ ಮಾಡ್ತಾರೆ? ಯಾಕಂದ್ರೆ ಕರ್ನಾಟಕದ ಬಗ್ಗೆ ಮಾತಾಡ್ತಿರೋದು ಅಂತಲ್ಲ, ಪಾಕಿಸ್ತಾನ ಇಸ್ ರಿಯಾಕ್ಟಿಂಗ್ ಅಂತ ಹೇಳಿದ್ರೆ ದೇಶದ ಗೌರವವನ್ನ ಹರಾಜು ಹಾಕ್ತಂಗೆ. ಈ ನಿಟ್ಟಿನಲ್ಲಿ ಸರ್ಕಾರದ ನಿಲುವನ್ನು ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇದ್ದೀವಿ ಕನ್ನಡ ನ್ಯೂಸ್, ಸತ್ಯದ ಜೀವ.